ಎಲ್ರಿಗೂ ನಮಸ್ಕಾರ. ಎಂ.ಎಸ್. ಚಂದ್ರಶೇಖರ್ ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಎಂ.ಎಸ್. ಚಂದ್ರಶೇಖರ್ ಅವರ ಪರಿಚಯ ಇಲ್ಲಿರುವಂಥ ಎಲ್ರಿಗೂ ಕೂಡ ಇದೆ. ಒಬ್ಬ ಕಲಾವಿದನಾಗಿ ವಿಶೇಷವಾಗಿ ಅಜಂತಾ ಚಂದ್ರಶೇಖರಂದೇ ಪರಿಚಿತರಾಗಿದ್ದಂತಹ ಕಲಾವಿದರು, ಅವರ ಕುಟುಂಬ ವರ್ಗದವರು ಇವತ್ತೆಲ್ಲ ಸೇರಿಕೊಂಡು ಚಿತ್ರಕಲಾ ಪರಿಷತ್ತಿನ ಮೂಲಕವಾಗಿ ಜನ್ಮ ಶತಮಾನೋತ್ಸವದ ಅಂಗವಾಗಿ ಅವರ ಲ್ಯಾಂಡ್ಸ್ಕೇಪ್ ಮತ್ತು ಅಜಂತಾದ ಚಿತ್ರಗಳನ್ನು ಪ್ರದರ್ಶನಕ್ಕೆ ಅಣಿಗೊಳಿಸಿದ್ದಾರೆ. ಆ ಪ್ರಯುಕ್ತ ದೀಪ ಬೆಳಗಿಸೋದ್ರ ಮೂಲಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಶ್ರೀ ಎಚ್.ಎನ್. ಸುರೇಶ್ ಅವ್ರನ್ನ ಮತ್ತು ಇಲ್ಲಿರುವಂಥ ಎಲ್ಲ ಗಣ್ಯರನ್ನ ಕೇಳ್ಕೊಳ್ತೇನೆ. ಇದರ ನಂತರ ನೇರವಾಗಿ ನಾವು ವೇದಿಕೆ ಕಾರ್ಯಕ್ರಮಕ್ಕೆ ಇದೊಂದು ಬಹುಶಃ ಅತ್ಯಪೂರ್ವವಾದ ಕಲಾ ಪ್ರದರ್ಶನ. ಚಂದ್ರಶೇಖರ್ ಅವರ ನೆನಪಿಗಾಗಿ ಮಾಡಿರುವಂಥ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವಾಗಲಿ ಅಂತ ಹೇಳ್ತಾ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮ ಶ್ರೀ ಎಚ್.ಎನ್. ಸುರೇಶ್ ಸರ್ ಅವರು, ಪ್ರೊಫೆಸರ್ ಎಂ.ಜೆ. ಕಮಲಾಕ್ಷಿ ಅವರು, ಪ್ರೊಫೆಸರ್ ಚೂಡಾಮಣಿ ನಂದಗೋಪಾಲ್, ಮಾನ್ಯ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಶ್ರೀ ಬಾಲಮುರಳಿ ಚಂದ್ರಶೇಖರ್, ದಯವಿಟ್ಟು ಎಲ್ಲರೂ ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕು ಅಂತ ಕೋರ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸಭೆಗೆ ಸ್ವಾಗತ. ಶ್ರೀ ಎಂ.ಎಸ್. ಚಂದ್ರಶೇಖರ್ ಅವರ ಜನ್ಮ ಶತಮಾನೋತ್ಸವದ ನೆನಪಿಗಾಗಿ ಆಯೋಜಿಸಿರುವಂತಹ ಚಿತ್ರಕಲಾ ಪ್ರದರ್ಶನಕ್ಕೆ ತಮ್ಮೆಲ್ಲರನ್ನೂ ಕೂಡ ಮತ್ತೊಮ್ಮೆ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ವರ್ಷಿಣಿ ಮತ್ತು ವೈಷ್ಣವಿ ದಯವಿಟ್ಟು ವೇದಿಕೆಗೆ ಬನ್ನಿ, ಪ್ರಾರ್ಥನೆಯನ್ನು ಮಾಡಿ. ಗಾಯ ಗಣಪತಿ ಜಗವಂದನ ಶಂಕರ ಸುವನ ಭವಾನಿ ನಂದನ. ಗಾಯ ಗಣಪತಿ ಜಗವಂದನ ಶಂಕರ ಸುವನ ಭವಾನಿ ನಂದನ. ಗಾಯ ಗಣಪತಿ ಜಗವಂದನ ಸಿದ್ಧ ಸದನ ಗಜವದನ ವಿನಾಯಕ ಕೃಪಾ ಸಿಂಧು ಸುಂದರ ಸಬಲಾಯಕ. ಸಿದ್ಧ ಸದನ ಗಜವದನ ವಿನಾಯಕ ಕೃಪಾ ಸಿಂಧು ಸುಂದರ ಸಬಲಾಯಕ. ಮೋದಕ ಪ್ರಿಯ ಮೋದ ಮಂಗಳದಾತ. ಮೋದಕ ಪ್ರಿಯ ಮೋದ ಮಂಗಳದಾತ. ಗಾಯ ಗಣಪತಿ ಜಗವಂದನ ಶಂಕರ ಸುವನ ಭವಾನಿ ನಂದನ. ಗಾಯ ಗಣಪತಿ ಜಗವಂದನ ವಿದ್ಯಾವಾರಿಧಿ ಬುದ್ಧಿ ವಿಧಾತ. 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 ಮಾಂಗತ ತುಳಸಿ ದಾಸಕರ ಜೋಯಿ ಬಸಗಿ ರಾಮ ಸಿಯ ಮಾನಸ ಮೋರೆ. ಬಸಗಿ ರಾಮ ಸಿಯ ಮಾನಸ ಮೋರೆ. ಗಾಯ
ಪಾದದ ವಂದನ. ಥ್ಯಾಂಕ್ ಯು. ಧನ್ಯವಾದಗಳು ವರ್ಷಿಣಿ ಮತ್ತು ವೈಷ್ಣವಿ ಅವರೇ. ಬಹಳ ಸುಶ್ರಾವವಾಗಿ ಗಣಪತಿ ಸ್ತುತಿಯನ್ನು ಮಾಡಿದ್ರಿ. ಈಗ ಸ್ವಾಗತ ಭಾಷಣವನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಎಸ್ ಎನ್ ಶಶಿಧರ್ ಅವರು ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಶ್ರೀ MS ಚಂದ್ರಶೇಖರ್, ಮೈಸೂರು ಸುಬ್ರಹ್ಮ ಶಾಸ್ತ್ರಿ ಚಂದ್ರಶೇಖರ್ ಅಂದರೆ ಬಹುಶಃ ಕಲಾವಿದರಿಗೆ ಪರಿಚಯ ಸಿಗ್ಲಿಕ್ಕೆ ಸಾಧ್ಯ, ಕೆಲವರಿಗೆ ಸ್ವಲ್ಪ ಗೊಂದಲ ಆಗ್ಬೋದು. ಆದರೆ ಅಜಂತಾ ಚಂದ್ರಶೇಖರ್ ಅಂದ ತಕ್ಷಣ ಕಲಾವಿದರಾಗಲಿ ಕಲಾಭಿಮಾನಿಗಳೇ ಎಲ್ರಿಗೂ ತಟ್ಟಂತ ಯಾರು ಅಂತ ಒಂದು ಪರಿಚಯ ಸಿಗ್ತದೆ. ಹೀಗೆ ತಮ್ಮ ಕರ್ಮಭೂಮಿಯ ಹೆಸರನ್ನು ತಮ್ಮ ಹೆಸರಿನ ಜೊತೆ ಜೋಡಣೆಯಾಗಿ ಪ್ರಸಿದ್ಧಿ ಗಳಿಸಿದಂಥ ಒಂದು ವಿಶೇಷ ಸಾಧನೆ ಸನ್ಮಾನ್ಯ MS ಚಂದ್ರಶೇಖರ್ ಅವರದ್ದು. ಮೈಸೂರಲ್ಲಿ ಕಲಾ ಶಿಕ್ಷಣ ಮುಗಿಸಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸೇರಿ ಸುಮಾರು 25 ವರ್ಷ ಅಜಂತಾ ಗುಹೆಗಳಲ್ಲಿ ಕೆಲಸ ಮಾಡಿ ಅಜಂತಾ ಗುಹೆಗಳಲ್ಲಿದ್ದ ಭಿತ್ತಿಚಿತ್ರಗಳನ್ನು ರೀಪ್ರೊಡ್ಯೂಷನ್ ಮಾಡಿ ಭಾಳ ಯಶಸ್ವಿಯಾಗಿ ನಿರ್ವಹಿಸಿದ್ದ ಹೆಗ್ಗಳಿಕೆ ಸನ್ಮಾನ್ಯ ಶ್ರೀ MS ಚಂದ್ರಶೇಖರ್ ಅವರದು. 60-70ರ ದಶಕದಲ್ಲಿ ಅಜಂತಾ ಅಂದರೆ ಒಂದು ಕುಗ್ರಾಮ, ಬೆಂಗಾಡು, ಸೌಲಭ್ಯಗಳು ಬಹಳ ಕಮ್ಮಿ. ನಾನು ಒಂದ್ಸಲ ಚಿತ್ರಕಲಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳನ್ನೇ ಟೂರ್ ಹೋಗಿದ್ದೆ. ಸೊ ಅಲ್ಲಿ ಏನು ಅಂದರೆ ಏನೂ ಇಲ್ಲ ಸೌಲಭ್ಯಗಳು. ಅಂಥ ಸ್ಥಿತಿನಲ್ಲಿ, ಅಂಥ ಪರಿಸ್ಥಿತಿನಲ್ಲಿ 25 ವರ್ಷ ಅಲ್ಲಿ ಕೆಲಸ ಮಾಡೋದು ಅಂದರೆ ಸಾಮಾನ್ಯ ಸಾಧನೆ ಅಲ್ಲ. ಸನ್ಮಾನ್ಯ MS ಚಂದ್ರಶೇಖರ್ ಅವರು ಬರೀ ಭಿತ್ತಚಿತ್ರಗಳಿಗೆ ಮಾತ್ರ ಪ್ರಸಿದ್ಧರಲ್ಲ, ವಾಟರ್ ಕಲರ್ ಲ್ಯಾಂಡ್ಸ್ಕೇಪಲ್ಲಿ ಎತ್ತಿದ ಕೈ. ಅವ್ರಿಗೆ ಭಾಳಷ್ಟು ಹೆಸರು ಬಂದಿದ್ದು ಅವರ ವಾಟರ್ ಕಲರ್ ಲ್ಯಾಂಡ್ಸ್ಕೇಪಿಂದ. ಸೊ ಈಗ ಸನ್ಮಾನ್ಯ MS ಚಂದ್ರಶೇಖರ್ ಅವರ ಜನ್ಮ ಶತಮಾನೋತ್ಸವದ ವರ್ಷ. ಈ ಅಂಗವಾಗಿ ಚಿತ್ರಕಲಾ ಪರಿಷತ್ತು ಚಂದ್ರಶೇಖರ್ ಅವರ ಕುಟುಂಬ ವರ್ಗದವರ ಸಹಕಾರದೊಂದಿಗೆ ಅವರೇ ರಚಿಸಿರುವ ಕಲಾಕೃತಿಗಳ ವಸ್ತು ಪ್ರದರ್ಶನದ ಆಯೋಜನೆ ಮಾಡಿದೆ. ಇವತ್ತು ಈ ಪ್ರದರ್ಶನವನ್ನು ಉದ್ಘಾಟನೆ ಮಾಡಲಿಕ್ಕೆ ಬೆಂಗಳೂರು ಭಾರತೀಯ ವಿದ್ಯಾಭವನದ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ HN ಸುರೇಶ್ ಅವರು ಆಗಮಿಸಿದ್ದಾರೆ. ಸನ್ಮಾನ್ಯ HN ಸುರೇಶ್ ಅವರಿಗೆ ಚಿತ್ರಕಲಾ ಪರಿಷತ್ತಿನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇಲ್ಲ ಕೊಡ್ತೀರಾ? ಚಂದ್ರಶೇಖರ್ ಅವರ ಕುಟುಂಬ ವರ್ಗದವರು ಶ್ರೀ HN ಸುರೇಶ್ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಗಿಡದ ರೂಪದಲ್ಲಿ ಕೊಡಬೇಕು. ಬಿಸಿಲು ಭಾಳ ಜಾಸ್ತಿ ಆಗಿದೆ. ಬೆಂಗಳೂರಲ್ಲಿ ಹಸಿರನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಇವತ್ತು ಬೊಕೆ ಬದಲು ಗಿಡಗಳ ಕಾಣಿಕೆ. ಇವತ್ತಿನ ಸಮಾರಂಭಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಬಂದಿರುವಂಥ ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್, ಯುನೆಸ್ಕೋ ವಿದ್ವಾಂಸರು, ಪ್ರಖ್ಯಾತ ಕಲಾ ಇತಿಹಾಸ ತಜ್ಞರು ಹಾಗೂ ಚಿತ್ರಕಲಾ ಪರಿಷತ್ ಇತ್ತೀಚೆಗೆ ಸ್ಥಾಪನೆ ಮಾಡಿರುವಂಥ ಸಂಶೋಧನಾ ಕೇಂದ್ರದ ನಿರ್ದೇಶಕರು, ಅವರು ಸಹ ಆಗಮಿಸಿದ್ದಾರೆ. ಶ್ರೀಮತಿ ಡಾಕ್ಟರ್ ಚೂಡಾಮಣಿ ಅವರಿಗೆ ಚಿತ್ರಕಲಾ ಪರಿಷತ್ತಿನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಡಾಕ್ಟರ್ ಚೂಡಾಮಣಿ ಅವರಿಗೊಂದು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಚಂದ್ರಶೇಖರ್ ಅವರ ಕುಟುಂಬ ವರ್ಗದಲ್ಲಿ ವಿನಂತಿ ಮಾಡ್ಕೋತೇನೆ. ಮತ್ತೋರ್ವ ಗೌರವಾನ್ವಿತ ಅತಿಥಿಗಳು ಪ್ರೊಫೆಸರ್ MJ ಕಮಲಾಕ್ಷಿ ಅವರು, ಚಿತ್ರಕಲಾ ಪರಿಷತ್ತಿನ ಭಾಗವಾಗಿರುವಂಥವರು. ಇಲ್ಲೇ ವಿದ್ಯಾರ್ಥಿಯಾಗಿ, ಪ್ರಾಧ್ಯಾಪಕರಾಗಿ, ಪರಿಷತ್ತಿನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದವರು, ಲಲಿತ ಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಕೂಡ. ಸೊ ಪ್ರೊಫೆಸರ್ MJ ಕಮಲಾಕ್ಷಿ ಅವರಿಗೆ ಪರಿಷತ್ತಿನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾನೆ. MS ಚಂದ್ರಶೇಖರ್ ಅವರ ಕುಟುಂಬವನ್ನು ಪ್ರತಿನಿಧಿಸಿ ಅವರ ಪುತ್ರ ಬಾಲಮುರಳಿ ಚಂದ್ರಶೇಖರ್ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೂ ಸಹ ಪರಿಷತ್ತಿನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾದ ಸನ್ಮಾನ್ಯ ಡಾಕ್ಟರ್ BL ಶಂಕರ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ BL ಶಂಕರ್ ಅವರಿಗೆ ಪರಿಷತ್ತಿನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಹಿರಿಯ ಕಲಾವಿದರು
ಹಾಗೂ ಕರ್ನಾಟಕ ಲಲಿತಾ ಕಲಾ ಅಕಾಡೆಮಿಯ ನಿಯೋಜಿತ ಅಧ್ಯಕ್ಷರು ಆದಂಥ ಶ್ರೀ ಪಾಸಾ ಕುಮಾರ್ಸ್ ಅವರ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಪರಿಷತ್ತಿನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಚಿತ್ರಕಲಾ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯರು, ಪರಿಷತ್ತಿನ ಸದಸ್ಯರು, ಚಿತ್ರಕಲಾ ಮಹಾವಿದ್ಯಾಲಯ, ಸಂಜಯ್ ಕಾಲೇಜು ಮತ್ತು ಚಿತ್ರಕಲಾ ಪರಿಷತ್ತಿನ ಸಿಬ್ಬಂದಿ ವರ್ಗ ಹಾಗೂ ಈ ಸಮಾರಂಭಕ್ಕೆ ಬಂದಿರುವಂತಹ ಚಂದ್ರಶೇಖರ್ ಅವರ ಕುಟುಂಬ ವರ್ಗ ಸದಸ್ಯರು, ಅವರ ಬಂಧು ಮಿತ್ರರು ಹಾಗೂ ಎಲ್ಲ ಕಲಾಭಿಮಾನಿಗಳಿಗೆ ನಾನು ಪರಿಷತ್ತಿನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ. ಸನ್ಮಾನ ಶಶಿಧರ್ ಅವರಿಗೆ ಹೂ ಕುಂಡ ಕೊಡಬೇಕು ಅಂತ ಕೇಳ್ತೇನೆ. ಶೈಲಜಾ ಅವರು. ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗಿಂದನೂ ಹೇಳ್ತಾ ಇದ್ದೇವೆ, ಅಜಂತ ಅಂದರೆ ಚಂದ್ರಶೇಖರ್, ಚಂದ್ರಶೇಖರ್ ಅಂದರೆ ಅಜಂತ ಅಂತ. ಪ್ರಾಯಶಃ ಎಲ್ರಿಗೂ ಕಲಾ ಇತಿಹಾಸಕಾರರಿಗೆ ಅಜಂತ ಅಂದರೆ ಒಂದು ದೊಡ್ಡ ಸಾಗರ ಇದ್ದ ಹಾಗೆ. ಅಜಂತ ಪ್ರಾಯಶಃ ಒಂದು ಸಣ್ಣ ಮಾಹಿತಿ ತಮ್ಮ ತಿಳುವಳಿಕೆಗೋಸ್ಕರ, ಅಜಂತ 1819 ಏಪ್ರಿಲ್ 28ರವರೆಗೂ ಎಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ಇಟ್ ವಾಸ್ ಲಾಸ್ಟ್ ಇನ್ ದಿ ಹಿಸ್ಟ್ರಿ. ಬ್ರಿಟಿಷ್ ಅಧಿಕಾರಿ ಮೇಜರ್ ಜಾನ್ ಸ್ಮಿತ್ ಅನ್ನುವಂಥವನು ಅದನ್ನು ಶೋಧಿಸ್ತಾನೆ ಅನ್ನೋದಕ್ಕಿಂತ ಅಲ್ಲಿ ಕುರುಗಾಯಿ ಹುಡುಗ ಇಲ್ಲಿ ಗುಹೆಗಳಿದೆ ನೋಡಿ ಅಂತ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವರು ಗುಹೆಗಳನ್ನು ನೋಡ್ತಾರೆ. ಒಂದು 10ನೇ ಗುಹೆಯಲ್ಲಿ ಅವರು ತಮ್ಮ ಹೆಸರನ್ನ ಕೆತ್ತಾರೆ ಪೇಂಟಿಂಗ್ ಮೇಲೆ. ನಾವು ಪೇಂಟಿಂಗ್ ಮೇಲೆ ಕೆತ್ತಬಾರ್ದು ಮಾಡಬಾರ್ದು ಅಂತ ಇವತ್ತೆಲ್ಲ ಮಾತಾಡ್ತೀವಿ. ಆ ಕಾಲದಲ್ಲಿ ಅವರು ತಮ್ಮ ನಿಶಾನೆಯನ್ನು ಬಿಡ್ತಾರೆ. ಆ ನಂತರ ಮೊದಲ ಬಾರಿಗೆ ಪೇಂಟಿಂಗ್ಗಳನ್ನು ದಾಖಲೀಕರಣ ಮಾಡಿದ್ದು ಜಾನ್ ಗ್ರಿಫಿತ್. ಜೆ ಸ್ಕೂಲ್ ಆಫ್ ಆರ್ಟ್ನ ಸೂಪರಿಂಟೆಂಡೆಂಟ್ ಆಗಿದ್ದಂಥವರು 1890ರ ದಶಕದಲ್ಲಿ. ಅದರ ನಂತರ ಬ್ರಿಟಿಷ್ ಮಹಿಳೆ, ಒಬ್ಬ ಕಲಾ ಆಸಕ್ತೆ, ಲೇಡಿ ಹ್ಯಾರಿಂಗ್ ಹ್ಯಾಮ್ ಅಂತ, ಆಕೆ ಅವನೀಂದ್ರನಾಥ ಟಾಗೋರ್ ಮತ್ತು ಅವರ ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು 1910-11 ಕಾಲಘಟ್ಟದಲ್ಲಿ ಮತ್ತೊಂದು ಸಾರಿ ದಾಖಲೀಕರಣ ಮಾಡ್ತಾರೆ. ಅದು 2ನೇ ಸಾರಿ ಚಿತ್ರಗಳ ರೀಕಾಪಿ ಆಗುವಂತಹದ್ದು. 3ನೇ ಸಾರಿ ಆಗುವಂತಹದ್ದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಜಂತ ಗುಹೆಗಳನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡ ನಂತರ 1954ರ ನಂತರ, ಅಂದರೆ ಚಂದ್ರಶೇಖರ್ ಅವರು ಕೆಲಸಕ್ಕೆ ಸೇರಿದ ಹೊಸದರಲ್ಲಿ. 1957ರಿಂದ ಪ್ರಾರಂಭಗೊಂಡು ಅಹಿವಾಶಿ ಮತ್ತು ಡಾಕ್ಟರ್ ಎಂ ವಿ ಮಣಜಿಗಿ ಮತ್ತು ಚಂದ್ರಶೇಖರ್ ಇವರುಗಳೆಲ್ಲ ದಾಖಲೀಕರಣ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ನಮಗೆ ಇವತ್ತು ಅಜಂತಾದ ಸಂಪೂರ್ಣ ಚಿತ್ರಣ ದೊರಲಿಕ್ಕೆ ಸಾಧ್ಯ ಆಗೋದು 3 ಹಂತಗಳಲ್ಲಿ. ಈ ಮೂಲಕ ಚಂದ್ರಶೇಖರ್ ಅವರು ಕೂಡ ಇತಿಹಾಸದ ಭಾಗವಾಗಿ ನಮಗೆ ಇವತ್ತು ನೋಡ್ಲಿಕ್ಕೆ ಸಿಗ್ತಾರೆ. ಸೊ ಹಾಗಾಗಿ ಅವರ ಒಂದು ಪ್ರಾಮುಖ್ಯತೆ ಕೇವಲ ಅಜಂತಾದಲ್ಲ, ಅಜಂತಾದ ಚಿತ್ರಗಳನ್ನು ದಾಖಲೀಕರಣ ಮಾಡೋದರ ಮೂಲಕವಾಗಿಯೂ ನಮಗೆ ಅವರನ್ನು ನಾವು ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ಉದ್ಘಾಟನೆ ಮಾಡಿದಂಥ ಶ್ರೀ ಎಚ್ ಎನ್ ಸುರೇಶ್ ಸರ್ನ ಮಾತಾಡಲಿಕ್ಕೆ ಆಹ್ವಾನಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಗಣ್ಯರಿಗೆ ಹಾಗೂ ನಮ್ಮ ಚಂದ್ರಶೇಖರ್ ಅವರ ಕುಟುಂಬ ವರ್ಗದವರೇ ಎಲ್ರಿಗೂ ಸಹ ಮೊಟ್ಟಮೊದಲಾಗಿ ನಾನು ಅಭಿನಂದನೆಗಳನ್ನ ಹೇಳಬೇಕು. ಚಿತ್ರಕಲಾ ಪರಿಷತ್ತು ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಚಂದ್ರಶೇಖರ್ ಅವರ ಕೊಡುಗೆ ಕೂಡ ಬಹಳಷ್ಟಿತ್ತು. ನಂಜನರಾವ್ ಅವರ ಜೊತೆ ಸೇರಿ ಆವಾಗ ನಮ್ಮ ಮಲ್ಲೇಶ್ವರದ ಗಾಂಧಿ ಸಾಹಿತ್ಯ ಸಂಘದ ಮೇಲೆ ಒಂದು ಚಿಕ್ಕದು ಜಾಗದಲ್ಲಿ ಚಿತ್ರಕಲಾ ಪರಿಷತ್ತು ಹುಟ್ಟಿದ ಜಾಗ. ಅದಂತರ ತಲಕಾವೇರಿ ಹುಟ್ಟಿದಂಗೆ ಅಲ್ಲಿ ಹುಟ್ಟಿದ್ದು. ಆ ಟೈಮಲ್ಲಿ ಸುಬ್ರಹ್ಮಣ್ಯ ರಾಜು, ಕುಕ್ಕೆ, ಆಮೇಲೆ ಭಾಳಷ್ಟು ಜನ, ಟಂಕ್ಸಾಲೆ ಇರ್ಬೋದು, ಹೀಗೆ ಅನೇಕ ಜನ ಹಿರಿಯ ಕಲಾವಿದರೆಲ್ಲ ಅಲ್ಲಿ ಒಟ್ಟಿಗೆ ಸೇರಿ ಕೊನೆಗೆ ಅಲ್ಲಿಯೇ ಒಂದು ಶಿಬಿರಗಳು, ಕ್ಲಾಸ್ಗಳು ಪ್ರತಿಯೊಂದು ಆ ಚಿಕ್ಕ ಜಾಗದಲ್ಲೇ ಮಾಡ್ತಾ ಬಂದು ಆವಾಗ ಚಂದ್ರಶೇಖರ್ ಅವರು ಕೂಡ ಅದ್ರ ಜೊತೆಲಿದ್ದು. ಮನುಷ್ಯ ಮಾತು ಕಡಿಮೆ, ಕೆಲಸ ಜಾಸ್ತಿ, ಆ ಥರದ ಒಂದು ವ್ಯಕ್ತಿತ್ವ. ಅವ್ರು ಯಾವುದೇ ಮೀಡಿಯಮ್ ತೊಗೊಂಡ್ರು ಕೂಡ ಅದರೊಳಗೆ ಪರ್ಫೆಕ್ಷನ್ ಅನ್ನೋದನ್ನು ತರೋಕ್ಕೆ ಸಾಧ್ಯವಾದಷ್ಟು ಮಾಡ್ತಾಯಿದ್ರು. ಅವರು ಮಾಡ್ತಾ ಇದ್ದ ನೋಡೋದಕ್ಕೇ ಒಂದು ಸಂತೋಷ ಆಗುವಂತಹ ಒಂದು ಅವರ ಚಿತ್ರ ರಚನಾ ಕ್ರಮ, ಅವ್ರದ್ದೇ ಆದ ಒಂದು ಸ್ಟೈಲ್, ಒಂದು ಛಾಪು. ಚಂದ್ರಶೇಖರ್ ಅವರ ಈ ಅದ್ಭುತವಾದ ಕಲೆಯನ್ನು ಅವ್ರ ಕುಟುಂಬದವರು ಈ ಮಟ್ಟಿಗೆ ಸಂರಕ್ಷಿಸಿದ್ದಾರೆ. ಬಹುಶಃ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ನೀವೆಲ್ಲ ಕೊಡಲೇಬೇಕು. ಸಾಲದು, ಏನಾದರೂ ಸಾಲದು. ನೀವು ಎಷ್ಟು ನೂರಾರು ಚಿತ್ರಗಳಿದೆ, ಅವ್ರ ಡ್ರಾಯಿಂಗ್ಗಳಿದೆ, ಅದೆಲ್ಲ ಸಂರಕ್ಷಿಸೋದು ಅದು ಸುಲಭದ ಮಾತಲ್ಲ. ಬಹುಶಃ ಇಷ್ಟೊತ್ತಿಗಾಗಲೇ ಈಗಾಗಲೇ ಮಾತಾಡಿದ್ರು.
ಅಜಂತಾದಲ್ಲಿ 25 ವರ್ಷಗಳ ಕಾಲ ಆ ಗುಹೆಗಳಲ್ಲಿ ಒಳ್ಳೆ ಋಷಿ ಥರ ಗುಹೆ ಒಳಗೆ ಹೋದವರು ಆಚೆ ಬರಲೇ ಇಲ್ಲ ಅಂತ ಕಾಣುತ್ತೆ ಬಹುಶಃ ಪುಣ್ಯಾತ್ಮ. ಅಷ್ಟರ ಮಟ್ಟಿಗೆ ತಲ್ಲೀನರಾಗಿ ಅಲ್ಲೇ ಇದ್ದು ಆ ರೀಪ್ರೊಡಕ್ಷನ್ ಹಾಗೆ ತಂದು, ಅದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಇಂಡಿಯಾ ಸಂಸ್ಥೆ, ಬಹುಶಃ ಆ ಸಂಸ್ಥೆ ಆದರೂ ಸಹ ಅಥವಾ ಇನ್ಯಾವುದೇ ಕಲೆಕ್ಷನ್ ಅಂದರೆ ಇದೆಲ್ಲ ಸೇರಿ ಒಂದು ಪುಸ್ತಕದ ರೂಪದಲ್ಲಿ ತಂದಿದ್ದರೆ ಇನ್ನು ಬಹುಶಃ ಇನ್ನು ಹೆಚ್ಚು ಜನ ಕಲಾ ವಿದ್ಯಾರ್ಥಿಗಳಿಗೆ ಮುಟ್ತಾ ಇತ್ತು ಅನ್ನೋದೊಂದು ಭಾವನೆ ಇದೆ. ಬಹುಶಃ ಇನ್ನಾದರೂ ಸಹ ಈ ಸೆಂಟಿನರಿ ಇಯರ್ನಲ್ಲಿ ಯಾರಾದರೂ ಒಬ್ಬರು ಅದರ ಬಗ್ಗೆ ಇನ್ನು ಹೆಚ್ಚಿನ ಆಸಕ್ತಿ ವಹಿಸಿ ಹೆಚ್ಚು ಜನ ಕಲಾ ವಿದ್ಯಾರ್ಥಿಗಳಿಗೆ ಚಂದ್ರಶೇಖರ್ ಅವರ ಒಂದು ಚಿತ್ರರಚನಾ ಕ್ರಮ ಹೇಗಿತ್ತು, ಹೇಗಿದೆ, ಇದು ನೋಡಬೇಕು ನೀವು. ಎಕ್ಸಿಬಿಷನ್ ಭಾಳ ಅದ್ಭುತವಾಗಿದೆ. ಅವರು ವಾಟರ್ ಕಲರ್ ಟ್ರೀಟ್ಮೆಂಟ್ ಆಗ್ಬೋದು, ಆಯಿಲ್ ಕಲರ್ ಟ್ರೀಟ್ಮೆಂಟ್ ಆಗ್ಬೋದು, ದಿ ವೇ ದೇ ಹ್ಯಾಸ್ ಕ್ಯಾರಿಡ್ ಔಟ್ ದಿ ನೇಚರ್ ಆ್ಯಂಡ್ ಆಲ್ಸೋ ಭಾಳ ವ್ಯಕ್ತಿಗಳ ಬಗ್ಗೆ ಅವ್ರಿಗೆ ಹೆಚ್ಚು ಒಲವಿರಲಿಲ್ಲ ಅಂತ ಕಳ್ತಾರೆ. ಆದ್ದರಿಂದ ಬಹುಶಃ ಅವರು ಹಿ ಹ್ಯಾಸ್ ಇನ್ವಾಲ್ವ್ ಹಿಮ್ಸೆಲ್ಫ್ ವಿತ್ ದ ನೇಚರ್, ಹಿ ವಾಸ್ ಒನ್ ವಿತ್ ದ ನೇಚರ್. ಅದು ಅಷ್ಟು ಚೆನ್ನಾಗಿ ಕಾಣುತ್ತದೆ. ಯು ಕ್ಯಾನ್ ಐಡೆಂಟಿಫೈ ದಿ ಪರ್ಸನ್ ವಿತ್ ದ ಪೇಂಟಿಂಗ್ಸ್. ಅಷ್ಟು ಚೆನ್ನಾಗಿದೆ. ನನ್ನ ಮಟ್ಟಿಗೆ ಅವ್ರನ್ನ ಪರ್ಸನಲ್ ಆಗಿ ನೋಡಿ ಕಂಡು ಮಾತನಾಡಿ ಅವ್ರ ಚಿತ್ರ ಅಷ್ಟರ ಮಟ್ಟದ ಪುಣ್ಯ ನಾನು ಪಡೆದಿದ್ದೆ. ಹಾಗಾಗಿ ಬಹುಶಃ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿದಾಗ ತಕ್ಷಣ ಅವರು ಹೇಳಿ ಸ್ಪೀಡ್ಗಿಂತ ಡಬಲ್ ಸ್ಪೀಡಲ್ಲಿ ಒಪ್ಕೊಂಬಿಟ್ಟೆ. ಯಾಕಂದರೆ ಚಂದ್ರಶೇಖರ್ ಅವ್ರ ಮತ್ತೆ ನೋಡ್ಬೋದು ಅನ್ನೋ ಆಸೆ ಇದೆ. ಅಷ್ಟು ಚೆನ್ನಾಗಿ ಈ ಕಾರ್ಯಕ್ರಮ ಬಂದೆ. ಚಿತ್ರಕಲಾ ಪರಿಷತ್ ಇದನ್ನು ಆರ್ಗನೈಸ್ ಮಾಡ್ತಾ ಇರೋದು ನಿಜಕ್ಕೂ ತುಂಬ ಅರ್ಥಪೂರ್ಣವಾಗಿದೆ. ಚಿತ್ರಕಲಾ ಪರಿಷತ್ನ ಉಪಾಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡಿದ್ರು ಸ್ವಲ್ಪ ಕಾಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಬಂದ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಸಂಸ್ಕೃತ ಗೊತ್ತಿತ್ತು. ಹಿ ಕೇಮ್ ಫ್ರಮ್ ಎ ಫ್ಯಾಮಿಲಿ ಆಫ್ ಎ ವೆರಿ ಟ್ರೆಡಿಷನಲ್ ಔಟ್ಲುಕ್. ಹಾಗಾಗಿ ಒಂದು ಪರಂಪರೆನ ಜೊತೆಯಲ್ಲಿ ಕರ್ಕೊಂಡೋದ್ರು. ಇವತ್ತು ಅವ್ರ ಮನೆ ಮಕ್ಕಳೆಲ್ಲರೂ ಕೂಡ ಈ ವರ್ಕ್ಸ್ನೆಲ್ಲ ಅವ್ರು ಇಟ್ಕೊಂಡು ಬಹುಶಃ ಇನ್ನೆಲ್ಲರೂ ಕೊಟ್ಟಿದ್ದೆ, ಅದು ಏನಾಗ್ತಿತ್ತು ಅನ್ನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಇಂಥ ಪ್ರದರ್ಶನ ಭಾಳಷ್ಟು ಕಡೆ ಇಂಥ ಪ್ರದರ್ಶನಗಳು ನಡಿಬೇಕು. ಅದಕ್ಕೆ ನಮ್ಮ ಶಂಕರವರ ಮಾರ್ಗದರ್ಶನ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಮತ್ತು ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ತುಂಬ ಯಶಸ್ವಿಯಾಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಚಂದ್ರಶೇಖರ್ ಅವರ ಕುರಿತು ಒಂದು ಪರಿಚಯಾತ್ಮಕವಾಗಿ ಮಾತನಾಡಿದ್ದಾರೆ ಶ್ರೀ MS ಪ್ರಕಾಶ್ ಅವರು. ವೇದಿಕೆ ಮೇಲೆ ಇರುವಂತಹ ಗಣ್ಯರೇ, ಶಂಕರ್ ಅವರೇ, ಶಶಿಧರ್ ಅವರೇ, ಚೂಡಾಮಣಿಯವರೇ, ಸುರೇಶ್ ಅವರೇ, ಕಮಲಾಕ್ಷಿ ಅವರೇ ಮತ್ತು ಚೂಡಾಮಣಿಯವರೇ ಮತ್ತು ಚಂದ್ರಶೇಖರ್ ಅವರ ಪುತ್ರ ಬಾಲಮುರಳಿ ಚಂದ್ರಶೇಖರ್ ಅವರೇ, ಸಭೆಯಲ್ಲಿ ನಾನು ಅನೇಕ ಆರೆಕಲ್ ಮಿತ್ರರನ್ನು ಸಹ ನಾನು ನೋಡ್ತಾ ಇದ್ದೀನಿ. ಇದೊಂದು ವಿಶೇಷವಾದ ಸಮಾರಂಭ. ಈ ಸಮಾರಂಭದಲ್ಲಿ ಕನ್ನಡದಲ್ಲಿ ನಮ್ಮ ತಂದೆಯ ಬಗ್ಗೆ ಮಾತಾಡಬೇಕು ಅಂತ ಬಾಲಮುರಳಿ ಅವರು ನನಗೆ ಒಂದು ಫೋನಲ್ಲಿ ಹೇಳಿದರು. ಅದಕ್ಕಿಂತ ಸಂತೋಷದ ವಿಷಯ ಇನ್ನೇನೂ ಇಲ್ಲ ಅಂತ ನಾನು ತಕ್ಷಣ ಒಪ್ಕೊಂಡೆ. ನಾವು ಚಂದ್ರಶೇಖರ್ ಅವ್ರನ್ನ 2 ಅಂಶಗಳಿಂದ ಗುರುತಿಸಬಹುದು. ಮೊದಲನೇದು, ಅವರು ವಾಟರ್ ಕಲರ್ ಲ್ಯಾಂಡ್ಸ್ಕೇಪ್ಸ್ ಮಾಡಿರುವಂತಹ ಒಂದು ಅಂಶದಿಂದ. ಇನ್ನೊಂದು ಅಂಶದಿಂದ ಆಗಲೇ ನಮ್ಮ ಮಿತ್ರರು ಹೇಳಿದ್ದಾರೆ, ಅಜಂತ ಚಿತ್ರಗಳನ್ನು ನಕಲು ಮಾಡುವ ಕೆಲಸದಿಂದ ಅವರನ್ನು ನಾವು ಗುರುತಿಸಬಹುದು. ಚಂದ್ರಶೇಖರ್ ಅವರು 1924ರಲ್ಲಿ ನಂಜನಗೂಡಿನಲ್ಲಿ ಜನಿಸ್ತಾರೆ. ತಂದೆಯವರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ತಾಯಿಯವರು ಶಾರದಮ್ಮನವರು. ಮುಂದೆ ಅವರ ಸಂಸಾರ ಮೈಸೂರಿಗೆ ಸ್ಥಳಾಂತರಗೊಳ್ಳುತ್ತೆ. ಮೈಸೂರಿನಲ್ಲಿ ಚಂದ್ರಶೇಖರ್ ಅವರ ವಿದ್ಯಾಭ್ಯಾಸ ನಡೀತದೆ. ಸುಮಾರು 6 ವರ್ಷದ ಬಾಲಕ ಆಗಿರುವಾಗಲೇ ಚಂದ್ರಶೇಖರ್ ಅವರು ಚಿತ್ರ ಬರೆಯುವ ಒಂದು ಪ್ರತಿಭೆಯನ್ನು ತೋರ್ಪಡಿಸ್ತಾರೆ. ಬಹುಶಃ ಅವರು ಅರಮನೆಯ ಸುತ್ತಮುತ್ತ ಆನೆಗಳನ್ನು ಓಡಾಡೋದನ್ನ ನೋಡಿದ್ರು ಅನಿಸುತ್ತೆ. ಹೀಗಾಗಿ ಆನೆಗಳ ಚಿತ್ರನ ಮನೆ ಗೋಡೆ ಮೇಲೆ ಬರೆಯೋದ್ರ ಮೂಲಕ ಅವರ ಪ್ರತಿಭೆಯನ್ನು ತೋರ್ಪಡಿಸ್ತಾರೆ. ಚಂದ್ರಶೇಖರ್ ಅವರ ತಂದೆಯವರು ಈ ಪ್ರತಿಭೆಯನ್ನು ಗುರುತಿಸಿ ಇದನ್ನು ಪ್ರೋತ್ಸಾಹಿಸಿ ಅವರನ್ನು ಜಯಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟಲ್ಲಿ ಶಿಕ್ಷಣ ಪಡೆಯೋದಕ್ಕೆ ಸೇರಿಸ್ತಾರೆ. ಬಹುಶಃ
ಚಂದ್ರಶೇಖರ್ ಇದ್ದ ಟೈಮ್ನಲ್ಲಿ ನಮ್ಮ ಅಣ್ಣ ಅವರು ನಂಜುಂಡರಾವ್ ಚಿತ್ರಕಲಾ ಪರಿಷತ್ತಿನ ಫೌಂಡರ್ ಸೆಕ್ರೆಟರಿ ಕೂಡ ಅಲ್ಲಿ ವಿದ್ಯಾರ್ಥಿ ಆಗಿದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಅಲ್ದಿರ ಸುಬ್ರಹ್ಮಣ್ಯ ರಾಜು ಅವರು ಅಲ್ಲಿ ಅದೇ ಟೈಮ್ನಲ್ಲಿ ಶಿಕ್ಷಕರಾಗಿದ್ದರು. ಅದು ಅಲ್ದಿರ ಅನೇಕ ಹಿರಿಯ ಕಲಾವಿದರು, ಮೊದಲನೇ ತಲೆಮಾರಿನ ಹಿರಿಯ ಕಲಾವಿದರು, ಕರ್ನಾಟಕದ ಕಲಾವಿದರು ಆಗ ಅಲ್ಲಿ ವಿದ್ಯಾರ್ಥಿಗಳಾಗಿದ್ದರು. ಚಂದ್ರಶೇಖರ್ ಅವರು ಅಲ್ಲಿ ಶಿಕ್ಷಣ ಮುಗಿಸಿ ಕೆಲವು ವರ್ಷಗಳ ಕಾಲ ಫ್ರೀಲ್ಯಾನ್ಸರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ಆ ಟೈಮ್ನಲ್ಲಿ ಮೈಸೂರಿನ ಸುತ್ತಮುತ್ತಲೂ ಇರುವಂತಹ ಸುಂದರ ತಾಣಗಳನ್ನು ಕಾಗದದ ಮೇಲೆ ವಾಟರ್ ಕಲರ್ ಮೂಲಕ ಮೂಡಿಸ್ತಾರೆ. ಬಹುಶಃ ಚಂದ್ರಶೇಖರ್ ಅವರಿಗೆ ಮೈಸೂರಿನ ಸುತ್ತಮುತ್ತಲಿನ ತಾಣ ಮೊದಲ ಪ್ರಯೋಗಶಾಲೆ ಆಯಿತು ಅಂತ ನಾನು ಭಾವಿಸ್ತೀನಿ. ಮತ್ತು 1957ರಲ್ಲಿ ASI ಆರ್ಟಿಕಲ್ಸ್ ASI ಡಿಪಾರ್ಟ್ಮೆಂಟಲ್ಲಿ ಅವರಿಗೆ ಹಿರಿಯ ಕಲಾವಿದರಾಗಿ ಕೆಲಸ ಸಿಗುತ್ತೆ. ಅವರನ್ನು ಅಜಂತಾಗೆ ಕಳಿಸ್ತಾರೆ. ಅಜಂತಾದಲ್ಲಿ ಇರುವಂತಹ ಚಿತ್ರಗಳನ್ನು ನಕಲು ಮಾಡುವ ಕೆಲಸ ಮಾಡಿ ಅಂತ ಅಲ್ಲಿಗೆ ಕಳಿಸ್ತಾರೆ. ಈ ಹಿಂದೆ ಹೇಳಿದಾಗೆ ಅವರು ಸುಮಾರು 25 ವರ್ಷಗಳ ಕಾಲ ಅಲ್ಲಿ ತಮ್ಮ ಜೀವನದ ವೃತ್ತಿಯ ದೀರ್ಘ ಕಾಲವನ್ನು ಕಳೀತಾರೆ. 1982ರಲ್ಲಿ ರಿಟೈರ್ ಆಗಿ ಬೆಂಗಳೂರಿನಲ್ಲಿ ನೆಲೆಸ್ತಾರೆ. ಬೆಂಗಳೂರಿಗೆ ಬಂದ ಮೇಲೆ ಚಿತ್ರಕಲಾ ಪರಿಷತ್ತಿನ ಜೊತೆ ಅವರ ಒಡನಾಟ ಜಾಸ್ತಿ ಆಗ್ತದೆ. ಕೆಲವು ಕಾಲ ಚಿತ್ರಕಲಾ ಪರಿಷತ್ತಿನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೂಡ ಸೇವೆ ಸಲ್ಲಿಸಿದರು. ಅದು ಅಲ್ದಿರ ಧರ್ಮಸ್ಥಳ ಟ್ರಸ್ಟ್ಗೆ ಕೂಡ ಅವರು ಕೆಲ ಕಾಲ ಅಡ್ವೈಸರ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಚಂದ್ರಶೇಖರ್ ಅವರು ಸುಮಾರು 1973-74 ಟೈಮ್ ಇರ್ಬೋದು. ಆ ಟೈಮ್ನಲ್ಲಿ ಒಂದು ದಿವಸ ಚಿತ್ರಕಲಾ ಪರಿಷತ್ತಿನಲ್ಲಿ ಒಂದು ಸ್ಲೈಡ್ ಶೋ ಮಾಡಿದರು. ಬಹುಶಃ ಅದು ಅವರ ಅಜಂತ ಕೆಲಸದ ಅತ್ಯಂತ ಬ್ಯುಸಿ ಟೈಮ್ ಅಂತ ನಾನು ಅನ್ಕೊತೀನಿ. ಆ ದಿನ ಚಿತ್ರಕಲಾ ಪರಿಷತ್ತು ಮುಂಚೆ ನಮ್ಮ ಮಿತ್ರರು ಹೇಳಿದಾಗೆ ಮಲ್ಲೇಶ್ವರದ 8ನೇ ಕ್ರಾಸಿನ ಒಂದು ಕೊಠಡಿಯಲ್ಲಿ ನಡೀತಾ ಇತ್ತು. ಮೊದಲನೇ ಅಂತಸ್ತಿನ ಕೊಠಡಿಯಲ್ಲಿ ನಡೀತಾ ಇತ್ತು. ಒಂದು ಕೊನೆಯಲ್ಲಿ ನಂಜುಂಡರಾವ್ ಅವರ ಸೀಟು, ಇನ್ನೊಂದು ಕೊನೆಯಲ್ಲಿ ಟ್ರೆಡಿಷನಲ್ ಕ್ಲಾಸು, ಇನ್ನೊಂದು ಕೊನೆಯಲ್ಲಿ ಪೋರ್ಟ್ರೇಟ್ ಕ್ಲಾಸ್ ನಡೀತಾ ಇತ್ತು. ಅಂಥ ಜಾಗದಲ್ಲಿ ಚಂದ್ರಶೇಖರ್ ಅವರು ನಮಗೊಂದು ಸ್ಲೈಡ್ ಶೋ ತೋರಿಸಿದ್ರು. ಆಗಿನ ಕಾಲದಲ್ಲಿ ಸ್ಲೈಡ್ ಶೋ ಅಂದರೆ ಇಟ್ ಈಸ್ ಫಿಸಿಕಲ್ ಸ್ಲೈಡ್ ಶೋ. ಇನ್ನು ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ PPT ಮಾಡಿರಲಿಲ್ಲ. ಆಗಿನ ಫಿಸಿಕಲ್ ಸ್ಲೈಡ್ಸ್ನ ಅವರು ತಯಾರು ಮಾಡಿ ಒಂದು ಸ್ಲೈಡ್ ಪ್ರೊಜೆಕ್ಟರ್ ಮೂಲಕ ನಮಗೆ ತೋರಿಸಿದ್ರು. ಚಿತ್ರಕಲಾ ಪರಿಷತ್ತಿನಲ್ಲಿ ಸ್ಲೈಡ್ ಸ್ಕ್ರೀನ್ ಇರಲಿಲ್ಲ. ಅವಾಗ ಪ್ರೊಜೆಕ್ಟರ್ ಸ್ಕ್ರೀನ್ ಇರಲಿಲ್ಲ. ಯಾವುದೋ ಒಂದು ಬಟ್ಟೆನ ಸ್ಕ್ರೀನ್ ಥರ ಕಟ್ಟಿ ಅದ್ರ ಮೇಲೆ ನಮಗೆ ಈ ಚಿತ್ರಗಳನ್ನು ತೋರಿಸಿದ್ರು. ನಾನು ಅದೇ ಮೊದಲು ಚಂದ್ರಶೇಖರ್ ಅವ್ರನ್ನ ನೋಡಿದ್ದು. ಮತ್ತೆ ಅಜಂತ ಅನ್ನೋ ಒಂದು ಜಾಗ ಇದೆ, ಅಜಂತಾದಲ್ಲಿ ಈ ಥರದ ಚಿತ್ರಗಳಿದೆ ಅಂತ ನಾನು ಅದೇ ಮೊದಲು ನೋಡಿದ್ದು. ಬಹುಶಃ ಆ ದಿನ ಅದನ್ನು ನೋಡಿದಂಥ ಎಲ್ಲ ಸಭಿಕರು ಇಂಥ ಚಿತ್ರಗಳು ಇರೋದಕ್ಕೆ ಸಾಧ್ಯ ಅಂತ ಒಂದು ರೀತಿ ಪಟ್ಟಿರ್ತಾರೆ. ಆ ದಿನ ಇವತ್ತಿನ ನಮ್ಮ ಚಿತ್ರಕಲಾ ಪರಿಷತ್ತು ಸೆಕ್ರೆಟರಿ ಶಶಿಧರ್ ಕೂಡ ಅಲ್ಲೇ ಇದ್ದರು, ಕಮಲಾಕ್ಷಿ ಅವರಿದ್ದರು, ವಿನೋದ ಅವರಿದ್ದರು, ಇನ್ನೂ ಬಹಳಷ್ಟು ಜನ ಇದ್ದರು ಅಂತ ನಾನು ಅನ್ಕೊತೀನಿ. ಅವತ್ತಿನ ದಿವಸ ಇನ್ನೊಬ್ಬ ವಿಶೇಷ ವ್ಯಕ್ತಿ ಅಲ್ಲಿದ್ದರು. ಅವರೇ ಬಾಲಮುರಳಿ ಚಂದ್ರಶೇಖರ್. ಬಹುಶಃ ಅವರು ಆಗಿನ್ನೂ ಚಿಕ್ಕ ಬಾಲಕ ಅಂತ ನಾನು ಅನ್ಕೊತೀನಿ. ಏನು ಆಶ್ಚರ್ಯ ಅಂದರೆ ಆ ದಿನ ನಾನು ಅವ್ರನ್ನೂ ಗಮನಿಸಲಿಲ್ಲ, ಅವರು ನನ್ನನ್ನು ಬಹುಶಃ ಗಮನಿಸ್ಲಿಕ್ಕಿರಲಿಲ್ಲ. ಆದರೆ ನಾವು ಹಲವು ವರ್ಷಗಳ ನಂತರ ಅವ್ರನ್ನ ಆರೇಕಲ್ಲಲ್ಲಿ ನಾನು ಭೇಟಿ ಮಾಡಿದೆ. ಆರೇಕಲ್ಲಲ್ಲಿ ನಾನು ಅವರು ಸಹೋದ್ಯೋಗಿಗಳಾಗಿದ್ವಿ. ಸುಮಾರು 15 ವರ್ಷಕ್ಕಿಂತ ಹೆಚ್ಚು ಕಾಲ ನಾವು ಸಹೋದ್ಯೋಗಿಗಳಾಗಿದ್ವಿ. ಆದರೆ ನನಗೆ ಪ್ರಾರಂಭದಲ್ಲಿ ಇವರು ಚಂದ್ರಶೇಖರ್ ಅವರ ಮಗ ಅಂತಲೇ ಗೊತ್ತಿರಲಿಲ್ಲ. ಇವರು ಒಬ್ಬರು ಆರೇಕಲ್ ಕೊಲೀಗ್ ಅಂದ್ಕೊಂಡು ಸಾಕಷ್ಟು ವಿಷಯಗಳನ್ನು ಮಾತಾಡ್ತಾ ಇದ್ದಿದ್ವಿ. ಇವರು ಚಂದ್ರಶೇಖರ್ ಅವರ ಮಗ ಅಂತ ಗೊತ್ತಾಗಿದ್ದು ಚಂದ್ರಶೇಖರ್ ಅವರು ತೀರಿಕೊಂಡ ದಿವಸ. ಅವತ್ತಿನ ದಿವಸ ನಾವೆಲ್ಲ ಆರೇಕಲ್ ಮಿತ್ರರೆಲ್ಲ ಅವ್ರ ಮನೆಗೆ ಹೋದಾಗ ಅಲ್ಲಿ ಚಂದ್ರಶೇಖರ್ ಅವ್ರನ್ನ ನೋಡಿ ಯಾರ್ಯಾರೇ ಇವರು ಚಂದ್ರಶೇಖರ್ ಅವ್ರ ಮಗನ ಅಂತ ನನಗೆ ಆಶ್ಚರ್ಯ ಆಯಿತು. ನಮ್ಮ ಮುಂದಿನ
ಇಂಟರಾಕ್ಷನ್, ಬಾಲಮುರಳಿ ಚಂದ್ರಶೇಖರ್ ಅವ್ರ ಜೊತೆ ಇಂಟರಾಕ್ಷನ್ ಒಂದು ರೀತಿಯ ಡಿಫರೆಂಟ್ ಡೈರೆಕ್ಷನಲ್ಲಿ ಹೋಯಿತು. ಇವರು MS ಚಂದ್ರಶೇಖರ್ ಅವರ ಪುತ್ರ ಅಂದ ತಕ್ಷಣ ನಾವು ಜನ ಚರ್ಚೆ ಮಾಡ್ತಾ ಇದ್ದಂಥ ವಿಷಯಗಳೇ ಬದಲಾವಣೆ ಆಗೋದ್ವು. ನಾವು ದಿನ ಆರೈಕಲ್ ಕ್ಯಾಂಟೀನಲ್ಲಿ ಕಾಫಿ ಕುಡಿತಾ ಸಾಕಷ್ಟು ವಿಷಯಗಳನ್ನು ಮಾತಾಡ್ತಾ ಇದ್ವಿ. ಈಗ ಚರ್ಚೆಯ ಮುಖ್ಯ ವಿಷಯ ಚಂದ್ರಶೇಖರ್ ಅವರ ಪೇಂಟಿಂಗ್ಗಳಾಗೋಯಿತು. ಈ ಕಾಲಘಟ್ಟದಲ್ಲಿ ಒಂದು ದಿವಸ ಹೇಳಿದರು, ಚಂದ್ರಶೇಖರ್ ಅವರು ಪಾರ್ಲಿಮೆಂಟ್ ಹೌಸ್ಗೆ ಒಂದು ಶ್ರೀಕೃಷ್ಣ ದೇವರಾಯನ ಪೋರ್ಟ್ರೇಟ್ ಮಾಡಿಕೊಟ್ಟಿದ್ರು ನಮ್ಮ ತಂದೆಯವರು ಅಂತ ಒಂದು ದಿವಸ ಹೇಳಿದರು. ಆ ಪೋರ್ಟ್ರೇಟ್ ಈಗಲೂ ಸಹ ಪಾರ್ಲಿಮೆಂಟ್ ಹೌಸ್ನಲ್ಲಿ ಇದೆ. ಆ ಪೋರ್ಟ್ರೇಟ್ ಮಾಡಿದ್ದೇ ಒಂದು ದೊಡ್ಡ ಪ್ರಾಜೆಕ್ಟ್ ಅಂತ ನಮಗೆ ಬಹಳ ಉತ್ಸಾಹದಿಂದ ನಮಗೆ ವಿವರಿಸಿದರು. ಸೊ ಈ ರೀತಿ ನಮ್ಮ ಇಂಟ್ರಾಕ್ಷನ್ ನಡೀತಾ ಇತ್ತು. ಈ ದಿನ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಬಾಲಮುರಳಿ ಚಂದ್ರಶೇಖರ್ ಅವರಿಗೆ, ಬಾಲಮುರಳಿ ಚಂದ್ರಶೇಖರ್ ಅವರು ಆರೈಕಲಲ್ಲಿ ಬಾಲ ಅಂತ ನಾವೆಲ್ಲ ಕರಿತೀವಿ. ಬಾಲ ಅಂತಂದರೆ ಒಂದು ವೆರಿ ಸಾಫ್ಟ್ ಸ್ಪೋಕನ್ ಪರ್ಸನ್ ಅಂತ ಆರೈಕಲಲ್ಲಿ ಪ್ರಸಿದ್ಧಿ. ಒಂದು ದಿವಸ ಬಾಲ ಅವರು ನನಗೆ ಕಾಫಿ ಕುಡಿತಾ ಇರುವಾಗ ಹೇಳಿದರು, ಇವತ್ತಿನ ದಿವಸ ನಾನು ಆಫೀಸಿಗೆ ಬರ್ತಾ ಇರೋ ದಾರಿನಲ್ಲಿ ಯಾವನೋ ಕಾರಿಗೆ ಅಡ್ಡ ಬಂದ್ಬಿಟ್ಟ, ನನಗೆ ಬಲೆ ಕೋಪ ಬಂದ್ಬಿಡ್ತು, ಇಳಿದು ನಾನು ಅವನಿಗೆ ಭಾಳ ಬೈದೆ ಅಂತ ಹೇಳಿದರು. ಅವತ್ತೇ ಅವರು ಕೋಪ ಮಾಡ್ಕೊತಾರೆ ಅಂತ ಗೊತ್ತಾಗಿದ್ದು ನನಗೆ. ಬಾಲ, ನೀವು ಕೋಪ ಮಾಡ್ಕೊಳ್ಳೋದು ನಾನು ನೋಡಿಲ್ಲ, ಕೋಪ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದನ್ನು ಮಾತ್ರ ನಾನು ಕೇಳಿದ್ದೀನಿ ಅಂತ ಹೇಳಿದೆ ಅವರಿಗೆ. ಸೊ ಈ ರೀತಿ ನಮ್ಮ ಒಂದು ಇಂಟ್ರಾಕ್ಷನ್ ನಡೀತಾ ಇತ್ತು. ಸೊ ಈ ದಿನ ನನಗೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಅನೇಕ ವಂದನೆಗಳು. ಚಿತ್ರಕಲಾ ಪರಿಷತ್ತಿನ ಸಿಬ್ಬಂದಿ ವರ್ಗಕ್ಕೆ, ಮುಖ್ಯವಾಗಿ ಬಾಲಮುರಳಿ ಚಂದ್ರಶೇಖರ್ ಅವರಿಗೆ, ಬಾಲಮುರಳಿ ಚಂದ್ರಶೇಖರ್ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ಅನೇಕ ವಂದನೆಗಳು. ಈ ಪರಂಪರೆಯನ್ನು ಚಂದ್ರಶೇಖರ್ ಅವರು ನಡೆಸಿದಂಥ ಚಿತ್ರಕಲೆಯ ಪರಂಪರೆಯನ್ನು ಬಾಲಮುರಳಿ ಚಂದ್ರಶೇಖರ್ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಇಬ್ಬರು ಮಕ್ಕಳು ಶೈಲಜಾ ಮತ್ತು ಶಾರದಾ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದೊಂದು ಅತ್ಯಂತ ಸಂತೋಷಕರವಾದ ವಿಷಯ. ಬಾಲಮುರಳಿ ಅವರು ಅತಿ ಉನ್ನತ ಸ್ಥಾನದಲ್ಲಿದ್ದಾರೆ ಆರೈಕಲ್ನಲ್ಲಿ, ಆದರೂ ಕೂಡ ಚಿತ್ರಕಲೆ ಅಭ್ಯಾಸ ಮಾಡೋದು, ಚಿತ್ರಗಳನ್ನು ಬರೆಯೋದನ್ನ ನಿಲ್ಲಿಸಿಲ್ಲ. ಇದೊಂದು ಅತಿ ಸಂತೋಷಕರ ವಿಷಯ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು MS ಪ್ರಕಾಶ್ ಅವರಿಗೆ. ತಮ್ಮ ನೆನಪಿನ ಬುತ್ತಿಯನ್ನೇ ಬಿಚ್ಚಿಟ್ಟು ನಮ್ಮೆದುರಿಗೆ ಅವರನ್ನು, ಚಂದ್ರಶೇಖರ್ ಅವರನ್ನ ಪರಿಚಯಿಸುವುದರ ಮೂಲಕವಾಗಿ ಈಗ ಪ್ರೊಫೆಸರ್ ಚೂಡಾಮಣಿ ನಂದಗೋಪಾಲ್ ಅವರನ್ನು ಮಾತಾಡಲಿಕ್ಕೆ ಆಹ್ವಾನಿಸ್ತೇನೆ. An artist of the stature of MS Chandrasekhar and his works are truly admirable, spiritual and celestial. He is an artist of par excellence and synonymous with the Ajanta paintings in the 20th century. Carved an unusual niche in the Indian art scenario. His works of art as immortal as the Ajanta paintings. He remains as the legendary figure in recording the historical paintings that changed the course of Indian historical antecedents. Chandrasekhar is the most significant exponent of the mural paintings of Ajanta. The rock-cut architecture of Ajanta of Buddhist faith, attributed to 4th and 5th century Common Era, attained global importance because of the paintings. Reached an exalted height and enthrall the spectator by their rich beauty, superb expressiveness, splendid color scheme, interesting, effective and relevant composition,
astounding shading technique that created the sense of relief and plasticity, suppleness and sensitive modeling of the figures, bold but flawless outline, delicate, artistic and idealized bodily features, ever beautiful in all conceivable poses and moods. These paintings stood the test of time of the highest art standard in mural paintings of the world. When we observe the Ajanta paintings of Chandrasekhar, we get a feeling that the artist of 4th century was reborn to explore and create the works perfectly rendered, closer to originals. Through his intensely creative expressions, he gained the status as master of Ajanta paintings and technique. Chandrasekhar appeared very quiet. He used to be so quiet, but looking far ahead with intense, keen observation, willingness to share his experience and enriching to the one who is interested. Archaeological Survey of India officially posted him to Ajanta to recopy the precious paintings. He was in the cadre of an officer of the central government, executing the assigned work with a high level of integrity. For a period of more than 25 years, his life, that is Chandrasekhar's life, was interacting with the characters that were painted in the 4th century Common Era. He was leading almost the life of a living monk, frozen in time, not easily approachable, but truthful to his work all days and all seasons. That is M.S. Chandrasekhar. I remember the day I met him here in this campus. I was having my class, art history class. There was a small kutir behind. Finished the class and I came. I was used to walk very fast. I came descending this stairs very fast and entered Professor Nanjun Rao's room. Suddenly I took my step back. There was another person, a personality who was sitting in front of Professor Nanjun Rao. I just said, Namaskara, sir. Then Nanjun Rao introduced me as art historian. He said, art historian in this campus? He said, yes, she is newly appointed art historian. Then he started, he opened Ajanta to me. ತಕ್ಷಣ ಅಜಂತ ಬಗ್ಗೆ ಅವ್ರಿಗೇನು ಅನ್ನಿಸ್ತೋ ಗೊತ್ತಾಗಲಿಲ್ಲ, ಅಥವಾ ಇತಿಹಾಸ ನಮ್ಮಿಬ್ಬರನ್ನ ಬಂಧಿಸ್ತು ಅಂತ ಕಾಣುತ್ತೆ. ಸಾಕಷ್ಟು ತೆರೆದುಕೊಂಡ್ರು, ಅವರೇ ಹೇಳೋದಕ್ಕೆ ಶುರು ಮಾಡಿದ್ರು. ಈಗ ತಾನೇ ಡಾಕ್ಟರ್ ಕುಲಕರ್ಣಿ ಆ್ಯಸ್ ಅನ್ ಆರ್ಟ್ ಹಿಸ್ಟಾರಿಯನ್, he has given the brief about Ajanta, how it was discovered and what happened and all that. I was ಅಜಂತಾದಲ್ಲಿ ಆ ಪೇಂಟಿಂಗ್ನ ಅಷ್ಟು ಕ್ಲೋಸ್ ಆಗಿ ನೋಡಿ ಅದನ್ನು ಮಾಡಿರೋಂಥ ವ್ಯಕ್ತಿನ ನಾನಿವತ್ತು ಭೇಟಿಯಾಗಿದ್ದೀನಿ. ಇಟ್ ವಾಸ್ ಎ ಗ್ರೇಟ್ ಡೇ ಇನ್ ಮೈ ಲೈಫ್. ಸೊ ಅವತ್ತು ಹೀಗೆ ಮಾತಾಡ್ತಾ ಇದ್ದಾಗ ನಾನು ಕೇಳಿದೆ, ಸರ್ ನೀವು ಒಂದು ಸಲ ಬಂದು ನಮ್ಮ ಹುಡುಗರಿಗೆ ಒಂದು ಲೆಕ್ಚರ್ ಕೊಡೋದಕ್ಕಾಗತ್ತಾ? ಸಡನ್ಲಿ ಸೆಡ್ ಎಸ್, ಯಾವತ್ತು ಮಾಡೋಣ ಹೇಳಿ. ಸೊ ಸೇಮ್ ವೇ ಪ್ರಕಾಶ್ ಅವರು ಹೇಳಿದಾಗೆ ಸ್ಲೈಡ್ಸ್ನ ತೊಗೊಂಡು ಬಂದು ಇಲ್ಲಿ ಹಿಂದೆ ರೂಮ್ನ ಇಲ್ಲಿ ಗ್ರಾಫಿಕ್ ಇದು ಇತ್ತು ಅವಾಗ, ಅಲ್ಲಿ ಜಾಗನ ಮಾಡಿ ನಾವು ವಿ ಹ್ಯಾಡ್ ಎ ಕ್ಲಾಸ್.
ನಮ್ಮ ಹುಡುಗರೆಲ್ಲರೂ ಪೇಂಟಿಂಗು, ಸ್ಕಲ್ಪ್ಚರು, ಅಪ್ಲೈಡ್ ಆರ್ಟ್ ಎಲ್ಲ ಹುಡುಗರು ಬಂದು ಕೂತ್ಕೊಂಡು ಎಷ್ಟು ಕ್ವಶನ್ಸ್ ಕೇಳ್ತಾ ಇದ್ರು ಅಷ್ಟಕ್ಕೂ ಅಷ್ಟೇ ಪೇಷನ್ಸಿಂದ ಆನ್ಸರ್ ಮಾಡಿದ್ರು. ಸೊ ಇಟ್ ವೆಂಟ್ ಆನ್ 1 hour ಅಂತ ಬಂದವರು ಒಂದು 4 hours ಅವತ್ತು ಹುಡುಗರ ಜೊತೆ ಕಳೆದ್ರು. ಅದಾದ ನಂತರ ನಾವೆಲ್ಲ ಶ್ರವಣಬೆಳಗೊಳಕ್ಕೆ ಹೋದ್ವಿ ಟ್ರಿಪ್ಪು. ಹೋದಾಗ MS ಚಂದ್ರಶೇಖರ್ ಏನು ಮಾಡಿದ್ರು, ಒಂದು ಬಂಡೆನ ಹತ್ತೋದಕ್ಕೆ ಶುರು ಮಾಡಿದ್ರು. ಬೆಳಗ್ಗೆ 6:30 ಎಲ್ಲರೂ ಹುಡುಗರು ಹತ್ತೋಕ್ಕೆ ಶುರು ಮಾಡಿದ್ರು. ಕೈಯಲ್ಲಿ ಪ್ಯಾಲೆಟ್ ಇಟ್ಕೊಂಡು, ಪೇಂಟಿಂಗು, ಬ್ರಷು ಎಲ್ಲ ಇಟ್ಕೊಂಡು, ಪೇಪರ್. ಇವರು ಹೋಗ್ಬಿಟ್ಟು ಒಂದು ಜಾಗನ ಹುಡುಕೊಂಡು ಕೂತ್ಕೊಂಡ್ರು. ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಡಿಸೆಂಡಿಂಗ್ ಪಾರ್ಟ್ ಆಫ್ ದಿ ಬಂಡೆ, ದೊಡ್ಡ ಬಂಡೆ, ನೀವು ನೋಡಿರ್ಬೋದು ಶ್ರವಣಬೆಳಗೊಳದ್ದು. ಯಾಕೆ ಅಲ್ಲಿ ಹೋಗಿ ಕೂತ್ಕೊಂಡ್ರು? ಐ ವಾಸ್ ವಂಡ್ರಿಂಗ್ ವೈ ಹಿ ಈಸ್ ಚೂಸಿಂಗ್ ದಟ್ ಪರ್ಟಿಕ್ಯುಲರ್ ಇದು ಅಂತ ಹೇಳಿ. ಈಗ ಹೇಳ್ತೀವಲ್ಲ ನಾವು, ಕವಿ ಕಾಣದ್ದನ್ನು ರವಿ ಕಾಣದ್ದನ್ನು ಕವಿ ಕಾಣ್ತಾನೆ, ಕವಿ ಕಾಣದ್ದನ್ನು ಕಲಾವಿದ ಕಾಣ್ತಾನೆ ಅಂತ ನಾನು ಹೇಳ್ತೀನಿ. ಎಷ್ಟೋ ಸಲ ಕವಿ ಕೂಡ ಗಮನಿಸದೇ ಇರೋದನ್ನು ಕಲಾವಿದ ಗಮನಿಸ್ತಾನೆ. ಸೊ ಹಾಗಾಗಿ ಅವರು ಆ ಜಾಗನ ಆರಿಸ್ಕೊಂಡು ಕೂತು ಹಿ ವಾಂಟೆಡ್ ಟು ಗಿವ್ ದ ಪರ್ಸ್ಪೆಕ್ಟಿವ್ ಹೌ ಇಟ್ ಲುಕ್ಸ್ ಟು ಪೇಂಟ್. ಅದನ್ನು ವಾಟರ್ ಕಲರ್ ಶುರು ಮಾಡಿದ್ರು. ಆ ಹುಡುಗರು ಮತ್ತು ಎಲ್ಲರೂ ನಾವೆಲ್ಲ ಅಷ್ಟೇ ಇದರಿಂದ ಕೂತ್ಕೊಂಡು ಹೇಗೆ ಮಾಡ್ತಿದ್ದಾರೆ ನೋಡ್ತಾ ಇದ್ವಿ. ಸುಮಾರು 6:30ಯಿಂದ 8 ಗಂಟೆ ಆಗೋಯ್ತು. ಮಾಡ್ತಾಯಿದ್ರು ಅವರು, ಇವರೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ರು. ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ರು. ನಾವು ಏನಾಯಿತು ಸರ್ ಅಂತ. ಇಲ್ಲ, ಇದರೊಳಗೆ ಈ ಲೈಟು ಸರಿ ಹೋಗ್ತಾ ಇಲ್ಲ, ನಡೀರಿ ಪ್ಯಾಕಪ್ ಅಂತ. ಮತ್ತೆ ಅರ್ಧ ಆಗೋಯ್ತಲ್ಲ ಅಂತ. ನಾಳೆ ಬೆಳಗ್ಗೆ 6:30 ಇದೇ ಟೈಮಿಗೆ ಬರಬೇಕು ಅಂದರೆ ಕ್ಯಾಚಿಂಗ್ ದ ಲೈಟ್. ಅದನ್ನು ನೀವು ಒಂದು ದಿವಸದಲ್ಲಿ ಆಗಲಿ ಅಂದರೆ ಮಾರನೇ ದಿವಸ ಬಂದು ಅದನ್ನು ಪ್ರಯತ್ನ ಪಡಿ. ಆ ತರಹ ಅವರ ಒಂದು ಮನಸ್ಥಿತಿ ಮತ್ತು ಆ ಪರ್ಫೆಕ್ಷನ್ ನೀವಲ್ಲಿ ಇವತ್ತು ನೋಡಿದಾಗ ಇಷ್ಟೊಂದು ವರ್ಕ್ಸ್. ಐ ರಿಯಲಿ ಕಾಂಪ್ಲಿಮೆಂಟ್ ದಿಸ್ ಫ್ಯಾಮಿಲಿ. ನಾವು ಆರ್ಟ್ ಹಿಸ್ಟಾರಿಯನ್ಸ್ ಆಗಿ ಎಷ್ಟೋ ಸಲ ಹೋಗಿ ಕಲಾವಿದರನ್ನ ಮೀಟ್ ಮಾಡ್ತೀವಿ, ಅವರು ಇರಲ್ಲ, ಅವ್ರ ಮನೆಯವ್ರನ್ನ ಹೋಗಿ ಕೇಳ್ತೀವಿ, ಅವ್ರ ವರ್ಕ್ಸ್ ಏನಾದ್ರು ಇದ್ದರೆ ತೋರಿಸಿ ಅಂತ. 1-2 ವರ್ಕ್ ತೋರಿಸೋದ್ರಲ್ಲಿ ಇಷ್ಟೇ ಇರೋದು ಅಂದ್ಬಿಡ್ತಾರೆ, ಅಥವಾ ತೋರಿಸೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನಮಗೆ ಬೇಜಾರಾಗುತ್ತೆ. ಆದರೂ ನಾವು ತಡ್ಕೊಂಡು ಇನ್ನೂ ಏನಾದ್ರು ಸಿಗುತ್ತಾ ಅಂತ ಓದಾಡ್ತಾ ಇರ್ತೀವಿ. ಇಲ್ಲಿ ನೋಡಿದ್ರೆ ಈ ಇಡೀ ಫ್ಯಾಮಿಲಿ, ಶೈಲಜಾ ಹೇಳ್ತಾ ಇದ್ದಿದ್ದು ಇನ್ನೂ 20 ಪೇಂಟಿಂಗ್ಸ್ ಕಾರಲ್ಲಿದೆ ಅಂತ. ಅಷ್ಟೊಂದು ಪೇಂಟಿಂಗ್ಸು ಇಲ್ಲಿ. ಹೋಮ್ ಟು ಫಸ್ಟ್ ಕಾಂಪ್ಲಿಮೆಂಟ್ ಮಿಸೆಸ್ ಚಂದ್ರಶೇಖರ್. ಅವರು ಈ ವರ್ಕ್ಸ್ನ ನಿಧಿ ಕಾಪಾಡಿದಾಗೆ ಕಾಪಾಡಿದ್ದಾರೆ. ಚಂದ್ರಶೇಖರ್ ಅವರು 25ರಿಂದ 30 ವರ್ಷ ಹೊರಗಿದ್ದಾಗ ಮಕ್ಕಳನ್ನು ನೋಡಿಕೊಂಡು ತಾವೊಬ್ಬರೇ ಎಲ್ಲ ಮ್ಯಾನೇಜ್ ಮಾಡಿಕೊಂಡು, ಅವ್ರು ಬಂದ ನಂತರ ಅವ್ರ ಪ್ರತಿಯೊಂದು ವರ್ಕ್ನ ಗಮನಿಸ್ಕೊಂಡು ಅವ್ರಿಗೇನು ಬೇಕು ಅಂತ ಅವ್ರನ್ನ ನೋಡಿಕೊಂಡು, ಅಂದರೆ ಅಷ್ಟು ಕಾಪಾಡಿರೋದು ಅಂಥ ವ್ಯಕ್ತಿ ಇವತ್ತು ನಾವು ನಮ್ಮ ಮುಂದೆ ಇದ್ದಾರೆ. ಅವ್ರು ಇರೋವಾಗಲೇ ಇದನ್ನೆಲ್ಲ ಅವ್ರ ಮಕ್ಕಳು ಆರ್ಗನೈಸ್, ಮಕ್ಕಳು, ಅಳಿಯಂದರು, ಸೊಸೆ ಎಲ್ಲ ಸೇರಿ ಆರ್ಗನೈಸ್ ಮಾಡಿರೋದು ಇದು ನಮ್ಮ. ಅದು ನೋಡಿ ಚಿತ್ರಕಲಾ ಪರಿಷತ್ತಲ್ಲೇ ಆಗಬೇಕು ಅಂತ. ಅದು ಯಾಕೆಂದರೆ ನಾವು ಶೈಲಜಾ ನಾವೆಲ್ಲ ತುಂಬ ಪ್ರಯತ್ನ ಪಟ್ವಿ ಡೆಲ್ಲೀಲಿ ಮಾಡಬೇಕು ಅಂತ. ಈಗ 2-3 ಇಯರ್ಸ್ ಹಿಂದೆ ನಾನು ಡೆಲ್ಲಿಲಿದ್ದಾಗ ಬಂದು ASI ಆಫೀಸ್ಗೆಲ್ಲ ಹೋಗಿ ಡೈರೆಕ್ಟರ್ ಜನರಲ್ನೆಲ್ಲ ಮೀಟ್ ಮಾಡಿ ಇದು ಆಗಬೇಕು ಅಂತ ಕೇಳಿದ್ವಿ. ತಕ್ಷಣ ಬರೆದ್ಬಿಟ್ರು, ಇಟ್ ಶುಡ್ ಬಿ ಡನ್ ಇಮಿಡಿಯೇಟ್ಲಿ ಅಂತ. ಇವತ್ತು ಆ ಫೈಲು ನಮ್ಮ ಹತ್ರ ಕಾಪಿನೂ ಇದೆ, ಲೆಟರು ಅಷ್ಟೇ, ಫೈಲ್ ಅಷ್ಟೇ. ಆಗಲಿಲ್ಲ ಡೆಲ್ಲೀಲಿ. ಏನು ಮಾಡೋದು? NGML ಮಾಡೋದಾ, ಎಲ್ಲಿ ಮಾಡೋದು? ಕೊನೆಗೆ ಇದೇ ಸರಿಯಾದ ಜಾಗ, ಇಲ್ಲೇ ಮಾಡಬೇಕು. ಅವ್ರ ಆತ್ಮ ಅವ್ರಿಗೆ ಇಷ್ಟ ಆಗಿದೆ ಇಲ್ಲಾಗಬೇಕು ಅಂತ. ಅದರಿಂದ ಇವತ್ತು ನಾವಿಲ್ಲೆಲ್ಲ ಸೇರಿದ್ದೀವಿ. ಇಂಥ ಇನ್ನೊಂದು ಲಾಸ್ಟ್ ನಿಮಗೆ ಹೇಳಬೇಕು ಇನ್ಫಾರ್ಮೇಷನ್ ಏನಂದರೆ, ಅವರು ಮಾಡಿದ್ದ ಪೇಂಟಿಂಗ್ಸ್ ಎಲ್ಲ ಎಲ್ಲಿದೆ, ಇದು ನೀವು ನೋಡ್ತಾ ಇರೋದು ಇಲ್ಲಿ. ಆಮೇಲೆ ಅವರು ಬಂದ ಮೇಲೆ ಮಾಡಿರೋ ಅಂಥ ಪೇಂಟಿಂಗ್ಸು. ದಿಸ್ ಈಸ್ ಫಾರ್ ಡಿಸ್ಪ್ಲೇ ಆರ್ ಸೇಲ್ ಆರ್ ಟು ವ್ಯೂ. ಬಟ್ ವೇರ್ ಆರ್ ದೋಸ್ ಅಜಂತಾ recopies? Size to size.
ಎಷ್ಟು ದೊಡ್ಡದಿದೆಯೋ ಅಷ್ಟೇ ಸೈಜ್ ಮಾಡಿದ್ದಾರೆ. ಅದೆಲ್ಲ ಎಲ್ಲಿದೆ ಹಾಗಾದರೆ? ನಾವು ASI ಡೈರೆಕ್ಟರ್ ಜನರಲ್ನ ಕೂತ್ಕೊಂಡು ಇಂಟರ್ವ್ಯೂ ಮಾಡಿದ್ವಿ, ನಾನು ಶೈಲಜಾ. ಎಲ್ಲಿದೆ ಮೇಡಮ್ ಅವೆಲ್ಲ? ಆಗ ಲೇಡಿ ಇದ್ದರು, ಶರ್ಮಾ ಅಂತ. She said, I had seen this 2 weeks back. I said, where have you seen this? She said, Ajanta ಕೇವ್ನಲ್ಲಿ, ಕೇವ್ ನಂಬರ್ 17ನಲ್ಲಿ ದೊಡ್ಡ ದೊಡ್ಡ ಟ್ರಂಕಲ್ಲಿ ಅದನ್ನು ಫೋಲ್ಡ್ ಮಾಡಿ ನೀಟಾಗಿ ಇಟ್ಟಿದ್ದಾರಂತೆ. ಆ್ಯಂಡ್ ದೇ ಆರ್ ಇನ್ ಗುಡ್ ಕಂಡೀಷನ್. ನಾ ಕೇಳಿದ್ವಿ, ಏನಾರು ಆಗಿದೆಯಾ ಪೇಂಟಿಂಗ್ಸ್ಗೆ? ಏನೂ ಆಗಿಲ್ಲ, ದೇ ಆರ್ ಇನ್ ಗುಡ್ ಕಂಡೀಷನ್. ಕೇಳಿದ್ವಿ, ಹಾಗಾದರೆ ಅದನ್ನು ನೀವು ಹೊರಗೆ ತೆಗೀರಿ, ಅಲ್ಲಿ ಒಳಗಿಟ್ಟು ಏನು ಮಾಡ್ತೀರಾ? ಪೀಪಲ್ ಶುಡ್ ನೋ ಇಟ್. ಮಾಡೋಣ ಅದನ್ನು ಅಂತ ಹೇಳಿದ್ದಾರೆ. ಮೇ ಬಿ ಚಿತ್ರಕಲಾ ಪರಿಷತ್ ಹ್ಯಾಸ್ ಟು ಟೇಕ್ ಇನಿಷಿಯೇಟಿವ್, ರಿಕ್ವೆಸ್ಟ್ ದೆಮ್ ಟು ಡೂ ದ್ಯಾಟ್, ಆ್ಯಂಡ್ ಇಟ್ ಈಸ್ ಪಾಸಿಬಲ್. ಅದಾದಮೇಲೆ ಅವರು ಬಾದಾಮಿ ಪೇಂಟಿಂಗ್ಸ್, ಬಾದಾಮಿಲಿ ಕೇವ್ ನಂಬರ್ 3 ಅಲ್ಲಿ ಪೇಂಟಿಂಗ್ಸ್ ಇತ್ತು, ಮ್ಯೂರಲ್ಸು. ಇವತ್ತು ನಾವು ನೋಡಿದ್ರೆ ನಮಗೆ ಬರೀ ಡ್ಯಾಬ್ ಆಫ್ ಕಲರ್ಸ್ ಕಾಣುತ್ತೆ ಅಷ್ಟೇ, ಏನೂ ಇಲ್ಲ. ಇನ್ 1947 an art historian by name Stella Kramrisch, she has photographed them, and today we have only that as record. We don't have any other record, only that which is published. ಅದನ್ನು ಚಂದ್ರಶೇಖರ್ ಅವ್ರನ್ನ ಕಳಿಸಿದ್ರು, ನೀವು ಅದನ್ನು ಪೇಂಟಿಂಗ್ನ ರೀಕಾಪಿ ಮಾಡಿ ಅಂತ, ಆಫ್ಟರ್ ಅಜಂತ. ಸೊ ಅಜಂತ ಆದಮೇಲೆ ಅದು ಹೋಗಿ ಅವರು ರೀಕಾಪಿ ಮಾಡಿದ್ರು. ಅವೆಲ್ಲ ಫುಲ್ ಇದೆ. ಆ್ಯಂಡ್ ಫಾರ್ಚುನೇಟ್ಲಿ ದೇ ಆರ್ ಡಿಸ್ಪ್ಲೇಡ್ ಇನ್ ದಿ ಬಾದಾಮಿ ಮ್ಯೂಸಿಯಂ. ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ, ಅಜಂತ ಅದನ್ನು ಮಾಡಿಲ್ಲ. ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್. ಆ್ಯಂಡ್ ಐ ಒನ್ಸ್ ಅಗೇನ್ ಥ್ಯಾಂಕ್ ದಿ ಫ್ಯಾಮಿಲಿ ಆಫ್ ಚಂದ್ರಶೇಖರ್. ಅವರಲ್ಲಿ ಏನು ಒಂದು ಸತ್ವ ಗುಣಗಳು, ಆ ವ್ಯಕ್ತಿತ್ವ ಏನಿತ್ತು, ಅದನ್ನು ನಾನು ಇವರು ಪ್ರತಿಯೊಬ್ಬರಲ್ಲೂ ನೋಡ್ತಾ ಇದ್ದೀನಿ. ಒಂದೊಂದು ಗುಣಗಳನ್ನು ಆರಿಸ್ಕೊಂಡು ಇವತ್ತು ಅದನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಹೀಗೆ ಇನ್ನೂ ಅವರ ವಿಷಯದಲ್ಲಿ ಈಗ ತಾನೇ ಸುರೇಶ್ ಅವ್ರು ಹೇಳಿದ್ರು, ಒಳ್ಳೆ ಪಬ್ಲಿಕೇಶನ್ ಬರಬೇಕು ಅಂತ. ಇಟ್ ಈಸ್ ಎ ಮಸ್ಟ್. ಸೊ ಒಂದು ಒಳ್ಳೆ ಪಬ್ಲಿಕೇಶನ್ ಇಷ್ಟು ದೊಡ್ಡ ಆರ್ಟಿಸ್ಟ್ಗೆ, ಇಷ್ಟು ಕೆಲಸ ಮಾಡಿದವ್ರಿಗೆ, ಈ ಲೆವೆಲ್ನಲ್ಲಿ ಕೆಲಸ ಮಾಡಿದವ್ರಿಗೆ, I think that is the way, we have to give the tribute. I thank for this opportunity. ಧನ್ಯವಾದಗಳು ಪ್ರೊಫೆಸರ್ ಚೂಡಾಮಣಿ ಮೇಡಮ್. ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ, ಒಬ್ಬ ಕಲಾ ಇತಿಹಾಸಕಾರರಾಗಿ ಒಬ್ಬ ಕಲಾವಿದನನ್ನು ನೋಡೋ ರೀತಿ ಮತ್ತು ಅವರ ಬೆಳವಣಿಗೆಯನ್ನು ಗುರುತಿಸೋ ರೀತಿ ಕೂಡ ಭಾಳ ಅದ್ಭುತವಾದದ್ದು. ಈಗ ಪ್ರೊಫೆಸರ್ ಕಮಲಾಕ್ಷಿ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇದು ಒಂದು ಶುಭ ಸಂಜೆ. ಎಂಥ ಒಂದು ಔತಣ ಎಲ್ಲರಿಗೂ ಅಂದರೆ, ರಸದ ಔತಣ, ಕಲೆಯ ಔತಣ. ಇಷ್ಟೊತ್ತು ಸಾಕಷ್ಟು ವಿಚಾರ ಕೇಳಿದ್ದೀರಾ, ಅದು ಬಿಟ್ಟು ಬೇರೆ. ಯಾಕೆಂದರೆ ಪೇಂಟಿಂಗ್ಸ್ ಬಗ್ಗೆ, ಇದ್ರ ಬಗ್ಗೆ ಸಾಕಷ್ಟು ನೀವು ಪಿಕ್ಚರ್ ನೋಡಿದ ತಕ್ಷಣವೇ ಅರ್ಥ ಆಗ್ತದೆ. ವಾಟರ್ ಕಲರ್ ಎಷ್ಟು ಕಷ್ಟ ಅಂದರೆ ಆ ಪ್ಯೂರಿಟಿ ಮೇಂಟೈನ್ ಮಾಡೋದು ಇವರಲ್ಲಿ ಮಾತ್ರ ನೋಡ್ಬೋದು. ತುಂಬ ಕೆಲವೇ ಕಲಾವಿದರು ಈ ಥರ ಆ ಪೇಂಟಿಂಗ್ಸ್ ಮಾಡೋಂಥವ್ರು. ಚಂದ್ರಶೇಖರ್ ಅವ್ರ ಜೊತೆಗಾರರು ಅಂದರೆ ಸೋಮ್ ಸುಂದರ್, MTV ಆಚಾರ್ಯ. ಇವ್ರು 3 ಜನನೂ ಲ್ಯಾಂಡ್ಸ್ಕೇಪ್ಗೆ ಒಟ್ಟಿಗೆ ಹೋಗ್ತಾ ಇದ್ರಂತೆ. ತ್ರಿಮೂರ್ತಿಗಳು ಅಂತ ಕರೀತಿದ್ರು ನಮ್ಮನ್ನು ಅಂತಲೂ ಹೇಳೋರು ಚಂದ್ರಶೇಖರ್ ಅವರು. ಚಂದ್ರಶೇಖರ್ ಅವರು ನಾನು ಸ್ಟೂಡೆಂಟ್ ಆಗಿರುವಾಗಲೇ ಫಸ್ಟು ಅವ್ರನ್ನ ಪರಿಷತ್ತಲ್ಲಿ ನೋಡಿದ್ದು. ಆವಾಗ ಪರಿಷತ್ ವತಿಯಿಂದ ಚಂದ್ರಶೇಖರ್ ಅವರದು 1 ಮ್ಯಾನ್ ಶೋ ಅರೇಂಜ್ ಮಾಡಿದ್ವಿ. ಆವಾಗ ಇದು ವೆಂಕಟಪ್ಪ ಆರ್ಟ್ ಗ್ಯಾಲರಿ ಇನ್ನೂ ಆಗಿರಲಿಲ್ಲ. ಆವಾಗ ವಿಶ್ವೇಶ ಟ್ರೇಡ್ ಸೆಂಟರಲ್ಲಿ ಬೇಸ್ಮೆಂಟಲ್ಲಿ ಮಾಡಿದ್ವಿ. ಎಷ್ಟು ಚೆನ್ನಾಗಿತ್ತು, ಎಷ್ಟೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು ಅಂದರೆ ದೊಡ್ಡ ಒಂದು ರೆಕಾರ್ಡ್ ಆ ಕಾಲಕ್ಕೆ. ಆ ನಂತರ ಪರಿಷತ್ ವತಿಯಿಂದ ನಾವು ಟ್ರೆಡಿಷ್ನಲ್ ಪೇಂಟಿಂಗ್ಸ್ನ ಬಾಂಬೆಗೆ ತೊಗೊಂಡು ಹೋಗಿದ್ವಿ. ಬಾಂಬೆಗೆ ತೊಗೊಂಡು ಹೋಗಿದ್ದಾಗ ಅಲ್ಲಿ ಎಕ್ಸಿಬಿಷನ್ ಆದಮೇಲೆ ಮತ್ತೆ ಅದು ಮುಂದುವರಿಬೇಕಾಗಿತ್ತು. ನಾನು ರಮಾ ಹೋಗಿದ್ವಿ, ಸುಬ್ರಹ್ಮಣ್ಯ ರಾಜು, ಕೇಸರ್ ಸಿಂಗು, ನಾವು ಒಂದು ಟೀಮ್. ಒಂದು ಎಕ್ಸಿಬಿಷನ್ ಮಾಡಬೇಕು ಬೇರೆ ಜಾಗದಲ್ಲಿ ಅಂದರೆ 4-5 ಆರ್ಟಿಸ್ಟ್ಗಳು ಇಲ್ಲಿಂದ ಒಟ್ಟಿಗೆ ಹೋಗ್ತಾ ಇದ್ವಿ.
ನಾನು ರಮ ಒಂದೇ ಹಠ, ಸಾರ್ ನಾವು ಆರ್ಟ್ ಸ್ಟೂಡೆಂಟ್ ಆಗಿ ಇಷ್ಟು ದೂರ ಬಂದಮೇಲೆ ಅಜಂತ ನೋಡ್ದಿರ ವಾಪಸ್ ಹೋಗೋದಿಲ್ಲ ಅಂತ ಒಂದೇ ಹಠ. ಅವ್ರು ಇವಾಗ ಆಗಲ್ಲ, ನಾವು ಮತ್ತೆ ಎಕ್ಸಿಬಿಷನ್ ಮಾಡಬೇಕು, ಏನು ನಿಮಗೆ ಬುದ್ಧಿ ಇಲ್ಲ ಅಂತ ಬೈಯೋರು. ಬಟ್ somehow ಅವರು ನೋಡಿರ್ಲಿಲ್ವಲ್ಲ ನಂಜನರಾವ್ ಅವರು. ಸೊ ವಿ ವೆಂಟ್ ಟು ಅಜಂತ. The way he treated, the way we saw the whole thing, ಅಯ್ಯೋ ಏನೋ ಯಾವುದೋ ಬೇರೆ ಲೋಕಕ್ಕೆ ಹೊಟ್ಟೋಗಿದ್ವೇನೋ ಅನ್ನೋಷ್ಟು ಮಟ್ಟಿಗೆ ಆಗೋಗಿತ್ತು. ಅವ್ರು ಮಾಡ್ತಾ ಇದ್ದಿದ್ದು ನಾನು ಎದುರಿಗೆ ನೋಡಿದ್ದೀವಲ್ವಾ, ಇಲ್ಲಿ ಪಿಕ್ಚರು, ಇಲ್ಲಿ ಅವ್ರದ್ದು ಪೇಂಟಿಂಗ್, ಸ್ಕ್ರಾಲ್, ದೊಡ್ಡ ಸ್ಕ್ರಾಲ್ ಪೇಪರ್ ಇಳೆ ಬಿಟ್ಕೊಂಡು ಅಲ್ಲಿ ಇನ್ನೂ ಇಬ್ಬರು ನಮ್ಮ ಕರ್ನಾಟಕ ಆರ್ಟಿಸ್ಟ್ನ ಮೀಟ್ ಮಾಡಿದ್ವಿ. ಒಬ್ಬರು ರಾಮಚಂದ್ರಪ್ಪ ಮತ್ತು ಇನ್ನೊಬ್ಬರು ಯಾರು ಐ ಫರ್ಗಾಟ್. ಬಟ್ ಅಲ್ಲಿ ನೋಡ್ಕೊಂಡು ಬಂದಮೇಲೆ ಇಲ್ಲ, ನಮ್ಮ ಮೆಂಬರ್ಸನ್ನ, ನಮ್ಮ ಸ್ಟೂಡೆಂಟ್ಸ್ನ ಕರ್ಕೊಂಡು ಹೋಗಲೇಬೇಕು, ಅಲ್ಲಿ ತೋರಿಸ್ಬೇಕು ಅಂತ ನೆಕ್ಸ್ಟ್ ಇದೆ ಟ್ರಿಪ್ಪು ಅಜಂತ ಟ್ರಿಪ್ ಆಯಿತು. ಸೊ ಆವಾಗ ಹಾಗೆ ನೋಡಿ ಅಲ್ಲಿ ಎಷ್ಟು ಕಷ್ಟ ಆಯಿತು, ಹೆಂಗಿತ್ತು, ಯಾವ ರೀತಿ ಮಾಡ್ತಾರೆ ಪೂರ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಇಲ್ಲಿ ನಾವು ಬೇಕಾದಷ್ಟು ಸತಿ ಅವ್ರದ್ದು ಡೆಮಾನ್ಸ್ಟ್ರೇಷನ್ ಅರೇಂಜ್ ಮಾಡಿದ್ವಿ. ಯಾಕೆಂದರೆ ಸ್ಟೂಡೆಂಟ್ಸ್ಗೆ ಅಂಥವ್ರು ವರ್ಕ್ ಮಾಡೋದು ನೋಡಿದ್ರೆ ಅರ್ಧ ಕಲ್ತ ಹಾಗೆ, ಮಾಡಿರೋದು ನೋಡಿದ್ರೆ ಅದು ಅಪ್ರಿಸಿಯೇಷನ್ ಥರ ಆಗೋಗುತ್ತೆ. ಅವ್ರು ಮಾಡ್ತಿರುವಾಗ ಶುರುವಿಂದ ಕಡೆ ತನಕ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ಯಾವ ರೀತಿ ಕಲರ್ಸ್ ಟ್ರೀಟ್ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಫಿನಿಶಿಂಗ್ ಹೆಂಗೆ ಮಾಡ್ತಾರೆ, ಆಮೇಲೆ ಈವನ್ ಟು ಗೆಟ್ ಇಟ್ ಫ್ರೇಮ್. ದ ಬ್ಯೂಟಿ ಆಫ್ ದ ಪಿಕ್ಚರ್ ಡಿಪೆಂಡ್ ಅಪಾನ್ ದ ನೈಲ್ ಅಂತ ಹೇಳಿ ಫ್ರೇಮ್ ಕೂಡ ಹೆಂಗೆ ಮಾಡಿದ್ರೆ ಒಳ್ಳೆಯದು, ಇದು ಇದಕ್ಕೆ ಸೂಟ್ ಆಗುತ್ತೆ ಕೂಡ ಹೇಳೋರು. ಅದು ಚಂದ್ರಶೇಖರ್. ಉದ್ದಕ್ಕೂ ನಾವು ಬೇಕಾದಷ್ಟು ಅವ್ರು ಮಾಡಿದ್ವಿ. ಅವ್ರ ಅಚೀವ್ಮೆಂಟಿಗೆ ಇದು ಸನ್ಮಾನ ಅಂದರೆ ವೆಂಕಟಪ್ಪ ಅವಾರ್ಡ್. ವೆಂಕಟಪ್ಪ ಅವಾರ್ಡು ನಮ್ಮ ಕರ್ನಾಟಕದವರೇ, ಇಲ್ಲಿ ಬೇರೆ ಬೇರೆ ಇದರಲ್ಲಿ ಕೊಟ್ಟಿರೋ, ಹೊರಗಡೆ ಮಾಡಿದ್ದಾರೆ, ಅವ್ರಿಗೇನು ಕೊಡೋದು, ಅವರ ಸರ್ವೀಸಲ್ಲಿ ಆಚೆ ಕಡೆ ಕರ್ನಾಟಕದಲ್ಲೇ ಇಲ್ಲೇ ಏನು ಮಾಡಿಲ್ಲ ಅನ್ನೋ ಥರ ಮಾತು ಕೂಡ ಬಂದಿತ್ತು ಆಗ. ಆದರೆ ವರ್ಕ್ ಮಾಡಿರೋದು ರೆಕಾರ್ಡ್ಸ್ ನಿಂತಿರುವಾಗ ಯಾರೂ ಮತ್ತೆ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ದೊಡ್ಡ ಮ್ಯೂರಲ್ಸ್ ನೋಡಿರೋದು ಅದಷ್ಟು ಅಲ್ಲಿ ಅಫಿಷಿಯಲ್ ಆಗೋಯ್ತು. ಇಲ್ಲಿ ಇಷ್ಟು ಇರೋದು, ಇಲ್ಲಿ ಇಷ್ಟು ಮನುಷ್ಯ ಇಷ್ಟು ಪೇಂಟಿಂಗ್ಸ್ ಮಾಡಿರೋದು ರೆಕಾರ್ಡ್ ಆಫ್ ದಿಸ್. ಅದನ್ನು ಸೆಂಟಿನರಿ ಸೆಲೆಬ್ರೇಟ್ ಮಾಡ್ತಿದ್ರಲ್ಲ, ಇದು ಸಂತೋಷದ ವಿಚಾರ, ಇದು ಭಾಳ ಸಂತೋಷದ ವಿಚಾರ. ಇಲ್ಲಿ ಒಂದು ನಾನು ಹೇಳಬೇಕು ಅಂತ ಅನಿಸುತ್ತೆ, ಸೆಂಟ್ರಲ್ ಪೋಸ್ಟ್ ಇದನ್ನವರು ಬೇಕಾದಷ್ಟು ಬೇರೆ ಬೇರೆ ಥರ ಸ್ಟ್ಯಾಂಪ್ಸ್ ತರ್ತಾರೆ, ಬೇಕಾದಷ್ಟು ಆರ್ಟಿಸ್ಟ್ಗಳದ್ದು ತಂದಿದ್ದಾರೆ. ನೀವು ಇವಾಗ ಬರೀತು ಅಂದರೆ ಇವ್ರದ್ದು ಪೇಂಟಿಂಗ್ಸ್ನ ಒಂದು ಸ್ಟ್ಯಾಂಪ್ ರೀತಿಯಲ್ಲಿ ಬರುತ್ತೆ, ಅದನ್ನು ನಾವು ರೆಕಾರ್ಡ್ ಮಾಡಲೇಬೇಕು. ಹನುಮಯ್ಯ ಅವ್ರದ್ದೊಂದು ಸ್ಟೈಲು, ಇವ್ರದ್ದೊಂದು ಸ್ಟೈಲು, ಇವ್ರದ್ದೊಂದು ಕರ್ನಾಟಕ ಆರ್ಟಿಸ್ಟಲ್ಲಿ ಬೇಕಾದಷ್ಟು ಜನ ಅವ್ರ ಪೀರಿಯಡಲ್ಲಿ ಹೆಚ್ಚು ಕಮ್ಮಿ ಜನ ಎಲ್ಲರೂ ಲ್ಯಾಂಡ್ಸ್ಕೇಪ್ ಇದನ್ನೇ ಮಾಡ್ತಾ ಇದ್ದಿದ್ದು. ಅದಲ್ಲದೆ ಇವರು ಕೀ ಸ್ಕೆಚಸ್ಸು ಇನ್ನೊಂದು ನಾಲ್ಕಷ್ಟು ಇತ್ತು. ಪಾರ್ಲಿಮೆಂಟಿಗೆ ಮಾಡಿರೋದು ದೊಡ್ಡ ಕಾಂಪೋಸಿಷನ್, ಇಟ್ ಈಸ್ ಅ ರೆಕಾರ್ಡ್. ಕರ್ನಾಟಕದ ಆರ್ಟಿಸ್ಟು ಒಂದು ದೊಡ್ಡ ಪೇಂಟಿಂಗಲ್ಲಿ ಪಾರ್ಲಿಮೆಂಟ್ ಹೌಸಲ್ಲಿ ಇದೆ ಅಂದ್ರೇ ಇಟ್ ಈಸ್ ಅ ಕ್ರೆಡಿಟ್ ಟು ದ ಸ್ಟೇಟ್, ಕ್ರೆಡಿಟ್ ಟು ಅವರ್ ಆರ್ಟಿಸ್ಟ್. ಅದು ಒಂದು ಇದೆ. ಮತ್ತೆ ಒಂದು ಹೇಳಬೇಕು ಅಂತಂದರೆ ಅವ್ರ ಡೆಮಾನ್ಸ್ಟ್ರೇಷನ್ ಬೇಕಾದಲ್ದೇ ಅವ್ರ ಕೀ ಸ್ಕೆಚ್ ಬುಕ್, ಯೂಶಲಾಗಿ ಆರ್ಟಿಸ್ಟ್ ಕೆಲವರು ಸ್ಕೆಚ್ ಬುಕ್ ಇಟ್ಕೋತಾರೆ, ಕೆಲವರು ಇಟ್ಕೊಳ್ಳ, ಕೆಲವು ಒಂದೇ ಸತಿ ಪೇಂಟ್ ಮಾಡ್ತಾರೆ, ಅದೆಲ್ಲ ಬೇರೆ ಬೇರೆ ವಿಧಾನ. ಯು ಸಿ ಸಮ್ ಜಪನೀಸ್ ಕೇಮ್ ಆ್ಯಂಡ್ ಸಾ ಮೈ ಸ್ಕೆಚ್ ಬುಕ್, ಒಂದೇ ಗಲಾಟೆ ಮಾಡಿ ಆ ಸ್ಕೆಚ್ ಬುಕ್ಕನ್ನೇ ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಟ್ರು. ಸಿ ಎಷ್ಟು ಜನ ಇಂಥದ್ದು ಮಾಡಿರೋಕ್ಕೆ ಸಾಧ್ಯ ಉಂಟು. ಅವ್ರ ಸ್ಕೆಚ್ ಬುಕ್ ಇಟ್ ವಾಸ್ ಸೋ ಇಂಪಾರ್ಟೆಂಟ್, ಸೋ ಸ್ಟ್ರಾಂಗ್, ಅಂಥದ್ದು ಒಂದನ್ನೇ ನಡೆದಿದೆ. ಬೇಕಾದಷ್ಟು ಅವ್ರದ್ದು ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದೆ, ತುಂಬ ಗೊತ್ತಾಗಿರೋ ಜಾಸ್ತಿ ಹೇಳೋಕ್ಕಾಗಲ್ಲ, ಸಾರಿ. ಇವಾಗಲೇ ಸಾಕಷ್ಟು ಟೈಮ್ ತೊಗೊಂಡಿದ್ವಿ. ಮತ್ತೊಂದು ಸಂದರ್ಭದಲ್ಲಿ ಅವ್ರ ವಿಚಾರ ಸಾಕಷ್ಟು ಬರಬೇಕು. ಅವರ ಹೇಳಿದ ರೀತಿಯಲ್ಲೇ ಅಟ್ಲೀಸ್ಟ್ ಅಕಾಡೆಮಿಯಿಂದಾರೂ ಅವ್ರ ಬಗ್ಗೆ ಒಂದು ಪುಸ್ತಕ ಪ್ರಕಟಣೆ ಆಗಬೇಕು. ಬೇಕಾದಷ್ಟು ಆರ್ಟಿಸ್ಟ್ಗಳು ಅಕಾಡೆಮಿಯಲ್ಲಿ ಆಗಿದೆ. ಈಗ ಮುಂದಕ್ಕೆ ಅಧ್ಯಕ್ಷರು ಇಲ್ಲಿ ಕೂತಿದ್ದಾರೆ, ಅವ್ರಿಗೊಂದು ಅಪ್ಲಿಕೇಶನ್ ಇವಾಗಲೇ ಹಾಕಿರ್ತೀವಿ, ಪಾಸಾಕು ಮಾಡೋರಿಗೆ ಒಂದು ಮೊನೋಗ್ರಾಫ್. ಚಂದ್ರಶೇಖರ್ ಅವರು ಸಾಕಷ್ಟು ವಿಚಾರ ನಾವು ಅಲ್ಲಿದೆ, ಅವರು ಫ್ಯಾಮಿಲಿ ಮೆಂಬರ್ಸೂ ಕೊಡ್ತಾರೆ, ಇಲ್ಲಿದೆ. ಅದು ಒಂದು ರೆಕಾರ್ಡ್ ಆಗಬೇಕು ಅಂತ ನನ್ನ ಆಸೆ. ಇವೆಲ್ಲ ಇದೆ. ಸಾಕಷ್ಟು ಸಮಯ ನಾವು ಕಳೆದಿದ್ವಿ. ಪಿಕ್ಚರ್ ಇನ್ನೊಂದು ಸತಿ ಪೇಂಟಿಂಗ್ಸ್ ಇನ್ನೊಂದು ಸತಿ ನೋಡಿದಷ್ಟು ಆ ಸ್ಪಾಟಿಗೆ ನಾವು ಹೋದಷ್ಟೇ ಸಂತೋಷ ಆಗುತ್ತೆ. ಥ್ಯಾಂಕ್ಸ್ ಫಾರ್ ದ ಫ್ಯಾಮಿಲಿ ಹೂ ಇನ್ವೈಟೆಡ್ ಮೀ ಫಾರ್ ದಿಸ್ ಫಂಕ್ಷನ್. ಥ್ಯಾಂಕ್ಸ್ ಟು ಪರಿಷತ್ ಆ್ಯಂಡ್ ಆಲ್ ದ ಮೆಂಬರ್ಸ್. ಥ್ಯಾಂಕ್ ಯು ಸೊ ಮಚ್.
ಧನ್ಯವಾದಗಳು ಮೇಡಮ್. ಈಗ ಬಾಲಮುರಳಿ ಚಂದ್ರಶೇಖರ್ ಅವರು ತಮ್ಮ ಅನುಭವವನ್ನು ಪ್ರದರ್ಶನದ ಕುರಿತಾಗಿ ಹಂಚಿಕೊಳ್ತಾರೆ. Good evening, everyone. My respects to all the guests who gathered on the stage, dear friends and family. So today I stand before you to share the story of a man whose life was a tapestry of wisdom, warmth and wit. My father, Sri M.S. Chandrasekhar, whom we affectionately called Nana. His journey through life was not just a series of events, but a remarkable narrative that has left an indelible mark on each of us. My father was a self-made man. You know, when he started off, many of them spoke about my father. You know, he was a born artist actually. So nobody taught him initially. So it just came to him. And as Prakasha was saying, he started writing elephants on the walls and so on and so forth. So that was identified by my grandparents. And encouraged him to kind of move into a line which was in those days kind of difficult to fathom actually for parents, right? So everybody wanted their children to kind of get on to some, getting to do some sort of a degree, you know. But my father was special. So he exhibited those skills that were very rare in those days. And my grandparents thankfully encouraged him to do what he liked actually. Yeah. So besides that, you know, he was a man who possessed a wealth of knowledge and had a profound passion for reading, right? So while he didn't go to a very formal education like us, going through the school and the college, he of course went to the Chamarajendra Technical Institute in Mysore to learn fine arts, but all his other knowledge that he possessed came from reading. Of course, those days, unlike the days we have televisions and other things, of course there were radios and newspapers, but he was a voracious reader, you know. And his knowledge was supreme, I would say, because as children, when we sat with him, he could talk anything. You know, that was the level of knowledge that he had gained. So my mother often shared a lot of anecdotes with us, the kind of books that he read. In fact, he had quite a few volumes of the World War II. And all these things I'm saying because everybody has spoken about my father and what he is as an artist. I am telling you about other things that he possessed. Yeah. So he read very, very well, and he used to pretty much describe whatever he read to others, you know. And, you know, he was an incredible, sociable, keenly observant of people and situations, and above all, possessed a delightful sense of humor. Yeah, and that made him the life of any gathering. So whenever he went to a gathering, he used to be the center of you know, attraction, because he had so much of knowledge, and you know, he was very witty. So people gathered around him actually. As we matured as children, we realized that he aspired for his children to surpass his own accomplishments. A sentiment that he carried, and personally he used to tell me also that, you know, that me and my sisters, he wanted to see us that we all become far better than what he was, you know. But looking back, I acknowledged that while we may have attained success in our professions, each of us, but we can never match the fame and honor he has earned actually. So that is something that we can't do.
Despite living miles away in Ajanta, he instilled in us a strong sense of duty, often reminding us to do our duties and believing that everything would fall automatically in its place. So he used to tell this very often, that we have to inculcate that habit. We do what we think as children, as we grow, do our duties, and rest will fall in place actually. Here I would like to mention that my mother was a pillar of strength to my father, and both of them made significant sacrifices. We were here in Bangalore. I was probably a kid, maybe 6-7 years, and after that, as a family, we all moved to Bangalore with my sisters. So mom settled us in Bangalore and educating us here, and my father continued to work in Ajanta. So without her support, I don't think we would be, would be where we are today. She stood like a rock with us and with my father as well. Art has a profound influence on our family. We all, including my mother, indulged in paintings. My sisters and I learned paintings from our father during childhood, assisting him in various tasks and honing our skills. Apart from my IT career, I continue to paint as a hobby. My younger sister, Shailaja, she moved into a professional career in art, while my other sister ventured into education and traditional Tanjore art. Most of the grandchildren are involved in painting, doing the paintings, and 2 of them have pursued professional careers as architects. That is my daughter and my first sister's daughter. They are both professional architects actually. Contrary to the assumption, my father had diverse interests beyond art. He was a very passionate person when it came to sports, and he never missed a match in Bangalore. Whenever there was a cricket match, he never missed. That's something not many would know, but he was very passionate actually. So if you're not seeing him painting, you probably see him listening to a cricket commentary, or probably even attending a match actually. He even attended, when I used to play league matches, and he also used to come and spend some time with me, seeing me play the cricket match. So it's just not cricket, he also followed other sports, and he had a fantastic follow on any sports, and always hopeful for India's success. He was also a talented singer and a good cook. Yeah. So this truly embodied a versatile life in my father actually. Yeah. My mother, my sisters, my wife, my brother-in-laws, his grandchildren, and I take immense pride in his achievements, especially as we celebrate his centenary year. On behalf of Chandrasekhar's family members, I would like to thank Chitrakala Parishad for organizing his centenary celebrations. Thank you, Shankar sir. Thank you, Shashidhar. There can't be a better venue than Chitrakala Parishad. This is where he belonged to, as Dr. Chudamani ma'am also said. Lastly, special thanks to Ganapati Agnihotri. Without his help, I don't think we would have organized whatever is inside. He was a great support to us in the last few days. And I would also like to thank the staff members of Chitrakala Parishad who helped us in putting up this show. With this, I would complete my few words talking about my father. Thank you very much.
Thank you, Balamurali sir. Truly versatile personality was ಶ್ರೀ ಚಂದ್ರಶೇಖರ್. ಈಗ ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ ಡಾಕ್ಟರ್ BL ಶಂಕರ್ ಸರ್ ಅವ್ರನ್ನ ಆಹ್ವಾನಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ಬೋದಾದಂಥ ಎಲ್ಲ ವಿಷಯಗಳನ್ನು ಈಗಾಗಲೇ ನಿಮ್ಮ ಮುಂದೆ ಹೇಳಿ ಆಗಿದೆ. ಜೊತೆಗೆ ಇಲ್ಲಿರೋರೆಲ್ಲರೂ ಕೂಡ MS ಚಂದ್ರಶೇಖರ್ ಅವ್ರನ್ನ ಹತ್ತಿರದಿಂದ ನೋಡಿದವರು, ಆತ್ಮೀಯವಾಗಿ ಬಲ್ಲವರಾಗಿರೋಂಥವ್ರು ಮತ್ತು ಅವರು ಜೀವನದಲ್ಲಿ ಮಾಡಿರುವಂಥ ಸಾಧನೆಗಳನ್ನೆಲ್ಲದನ್ನು ಕೂಡ ಅದಕ್ಕೆ ಸಾಕ್ಷಿಯಾಗಿರೋಂಥವ್ರೆ ಭಾಳಷ್ಟು ಜನ ಇಲ್ಲಿರೋಂಥವ್ರು. ಹಾಗಾಗಿ ಇದಕ್ಕೆ ಇನ್ನು ಹೆಚ್ಚಿನ ವಿಷಯಗಳನ್ನ ಸೇರಿಸಲಿಕ್ಕೆ ವಿಷಯಗಳ ಕೊರತೆ ಇದ್ದರೂ ಕೂಡ ಚಿತ್ರಕಲಾ ಪರಿಷತ್ತನ್ನು ಆಯ್ಕೆ ಮಾಡಿಕೊಂಡು 100 ವರ್ಷದ ಶತಮಾನೋತ್ಸವದಲ್ಲಿರುವಂಥ ಚಂದ್ರಶೇಖರ್ ಅವರ ಕಲಾಕೃತಿಗಳನ್ನು ಇಲ್ಲಿ ಪ್ರದರ್ಶನ ಮಾಡೋದ್ರ ಮುಖಾಂತರ ಚಿತ್ರಕಲಾ ಪರಿಷತ್ತಿನಲ್ಲೂ ಕೂಡ ಭಾಳ ಉತ್ತಮವಾಗಿರುವಂಥ, ಯೋಗ್ಯವಾಗಿರುವಂಥ ಮತ್ತು ರಾಷ್ಟ್ರದ ಯಾವುದೇ ಗ್ಯಾಲರಿಗಳಲ್ಲೂ ಆಗಬಹುದಾದಂಥ ಅಥವಾ ಆಗಿರುವಂಥ ಒಂದು ಪ್ರದರ್ಶನವನ್ನು ಚಿತ್ರಕಲಾ ಪರಿಷತ್ನಲ್ಲೂ ಆಗ್ತದೆ ಅನ್ನೋಂಥ ಒಂದು ವಾತಾವರಣನ ಇವತ್ತು ನಿರ್ಮಾಣ ಮಾಡಿದ್ದಕ್ಕೋಸ್ಕರ ಅವರ ಕುಟುಂಬದ ಸದಸ್ಯರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತಿನ ಸಂದರ್ಭ, ಈ ಪ್ರದರ್ಶನ, ಚಿತ್ರಕಲಾ ಪ್ರದರ್ಶನ ನಡೀತಿರುವಂಥ ಸಂದರ್ಭದಲ್ಲಿ ಯಾವುದೇ ಮಾಧ್ಯಮಗಳು ಕೂಡ ಈ ಕಡೆ ದೃಷ್ಟಿ ಹಾಯಿಸ್ತಾ ಇರುವಂಥ, ಆಸಕ್ತಿ ತೋರಿಸ್ತಾ ಇರುವಂಥ ವಾತಾವರಣದಲ್ಲಿ ಇವತ್ತಿನ ಈ ಪ್ರದರ್ಶನ ನಡೀತಾ ಇದೆ. ಅದು ದೃಶ್ಯ ಮಾಧ್ಯಮ ಇರ್ಬೋದು, ಮುದ್ರಣ ಮಾಧ್ಯಮ ಇರ್ಬೋದು, ಸಂಪೂರ್ಣವಾಗಿ ಭಾರತದ 18ನೇ ಲೋಕಸಭೆಯ ಸದಸ್ಯರಿಗೆ ಯಾರು ಆಯ್ಕೆ ಆಗ್ತಾರೆ, ಆಯ್ಕೆ ಆಗುವಂಥ ಪ್ರೋಸೆಸ್ನಲ್ಲಿ ಇರುವಂಥ ಅನೇಕ ಆಯಾಮಗಳನ್ನು ಜನಗಳಿಗೆ ತೋರಿಸೋದ್ರಲ್ಲಿ ಅವಕ್ಕೆ ಸಮಯ ಸಾಲ್ತಾ ಇಲ್ಲ, ಪುಟಗಳು ಕೂಡ ಸಾಲ್ತಾ ಇಲ್ಲ. ಹಾಗಾಗಿ ಸಾಂಸ್ಕೃತಿಕವಾಗಿರುವಂಥ ಇಂಥ ಕಾರ್ಯಕ್ರಮಕ್ಕೆ ಅವರಲ್ಲಿ ಜಾಗ ಇರ್ತದೆ ಅಥವಾ ಜಾಗ ಕೊಡಬೇಕು ಅಂತಕ್ಕಂಥ ಮನಸ್ಸಿರ್ತದೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನಗಳಿದ್ದಾವೆ. ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತಾ ಇರಲಿಕ್ಕೆ ಕಾರಣ, ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ರಂಗಭೂಮಿ ಇರ್ಬೋದು, ಯಾವುದೇ ಕಲಾ ಪ್ರಾಕಾರಗಳಿರ್ಬೋದು, ಒಂದು ಕಾಲದಲ್ಲಿ ರಾಜ ಮಹಾರಾಜರುಗಳ ಅವತ್ತಿನ ವ್ಯವಸ್ಥೆಯ ಸಂಪೂರ್ಣ ಬೆಂಬಲದೊಂದಿಗೆ ಅವು ಪ್ರಕಟವಾಗಲಿಕ್ಕೆ ಅವಕಾಶಗಳಿದ್ದು, ತದನಂತರ ಸ್ವತಂತ್ರ ಭಾರತದ ಹಲವು ದಶಕಗಳ ಕಾಲ ಅಂದಿನ ಸರ್ಕಾರಗಳು ಕೂಡ ಆ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ವಹಿಸಿ ಅಷ್ಟೇ ಪ್ರೋತ್ಸಾಹವನ್ನು ಕೊಡ್ಕೊಂಡು ಬಂದುವಂಥ ಸಾಂಸ್ಕೃತಿಕ ಮನಸ್ಸಿರುವಂಥ ಭಾಳಷ್ಟು ಜನ ಶಾಸನ ಸಭೆ ಮತ್ತು ಸಂಸತ್ನಲ್ಲಿ, ಸರ್ಕಾರಗಳಲ್ಲಿ ಇರುವಂಥ ಒಂದು ಸ್ಥಿತಿನೂ ಕೂಡ ಇತ್ತು. ಆದರೆ ಕಳೆದ ಕೆಲವು ದಶಕಗಳಿಂದ, ಇತ್ತೀಚಿನ 1-2-3 ದಶಕಗಳಿಂದ ಈಚೆಗೆ ಆ ನಿಟ್ಟಿನಲ್ಲಿ ಆ ರೀತಿಯ ಒಂದು ಬದ್ಧತೆ ಇರುವಂಥವರ ಸಂಖ್ಯೆ ಸಾಕಷ್ಟು ಕಡಿಮೆ ಆಗಿರೋ ಕಾರಣಕ್ಕೋಸ್ಕರ ಸಂಸ್ಕೃತಿ ಇಲಾಖೆ ಅಥವಾ ಕಲ್ಚರಲ್ ಡಿಪಾರ್ಟ್ಮೆಂಟ್ ಅಂದರೆ ಯಾವುದಾದ್ರು ಒಬ್ಬ ಸಚಿವನಿಗೆ ಕೊಡಬೇಕು ಅಂದರೆ ಅದು ಯಾರಿಗೆ ಕೊಡಬೇಕು ಅಂದರೆ ಭಾಳ ಒತ್ತಾಯಪೂರ್ವಕವಾಗಿ ಕೊಡಬೇಕಂತ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂಥ ದಿನಮಾನದಲ್ಲಿ ನಾವೆಲ್ಲ ಕೂಡ ಇದ್ದೇವೆ. ಕಾರಣ, ಈ ವಿಚಾರಗಳಲ್ಲಿ ನಮಗೆ ಆಸಕ್ತಿ ಬರಲಿಕ್ಕೆ, ನಮ್ಗೆ ಇದ್ರ ಬಗ್ಗೆ ಆಸಕ್ತಿ ಮೂಡಲಿಕ್ಕೆ ಕಾರಣರಾದಂಥವ್ರು ನಾವು ಸಾರ್ವಜನಿಕ ಬದುಕನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಮಾಡಿದಂಥ ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, JH ಪಟೇಲ್ ಇರ್ಬೋದು, SM ಕೃಷ್ಣ ಇರ್ಬೋದು, ಇಂಥ ಸಾಂಸ್ಕೃತಿಕ ಮನಸ್ಸುಳ್ಳಂಥ ನಾಯಕರ ಒಟ್ಟಿಗೆ ನಾವು ಬೆಳೀಲಿಕ್ಕೆ, ಚಿಕ್ಕ ವಯಸ್ಸಿನಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗಿದ್ದರಿಂದ ಇಂಥ ಕ್ಷೇತ್ರಗಳಲ್ಲಿ ನಾವು ಕೂಡ ಬಂದು ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗಿದೆ. ಆ ರೀತಿಯ ವ್ಯಕ್ತಿತ್ವಗಳ ಕೊರತೆ ಇರೋ ಕಾರಣಕ್ಕೋಸ್ಕರ ಇವತ್ತು ಸರ್ಕಾರ ಮಾಡಲಿಕ್ಕೆ ಆಗದೆ ಇರೋದನ್ನ ಸಂಘ ಸಂಸ್ಥೆಗಳು ಮಾಡಬೇಕಾಗ್ತದೆ. ಸರ್ಕಾರ ಎಲ್ಲಿ ಇಂಥ ಜವಾಬ್ದಾರಿ ನಿರ್ವಹಿಸೋದ್ರಲ್ಲಿ ಕೊರತೆ ಇದೆಯೋ ಅಲ್ಲಿ ಖಾಸಗಿಯವರು ಆ ಕೆಲಸ ಮಾಡಬೇಕು. ಅದಕ್ಕೋಸ್ಕರನೇ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಕೂಡ ಸ್ಥಾಪನೆ ಆಗಿರುವಂಥ ಉದ್ದೇಶ ಅಂತ ನನ್ನಾದರೂ ಕೂಡ ಅನಿಸಿಕೆ. ಕಾರಣ, ಸರ್ಕಾರ ಬಹಳ ಪ್ರೋತ್ಸಾಹ ಕೊಟ್ಟು ಈ ಸಂಸ್ಥೆಯನ್ನು ಹುಟ್ಟಾಕಿದೆ. ಅನೇಕ ಪ್ರಾತಸ್ಮರಣೀಯರು ಈ ಸಂಸ್ಥೆಯನ್ನು ಭಾಳ ಯಶಸ್ವಿಯಾಗಿ ಕಟ್ಟಿದ್ದಾರೆ. ಹಾಗೆ ಇಂಥ ಕಾರ್ಯಕ್ರಮಗಳು ನಡೆಯೋದ್ರಿಂದ ಈ ಸಂಸ್ಥೆ ಸ್ಥಾಪಿತ ಉದ್ದೇಶ ಈಡೇರಿದಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಖಚಿತವಾಗಿರುವಂಥ ನಿಲುವು ಕೂಡ.
MS ಚಂದ್ರಶೇಖರ್ ಅವ್ರ ಬಗ್ಗೆ ಅವರ ಮಗನಿಂದ ಹಿಡಿದು ಆರ್ಟ್ ಹಿಸ್ಟೋರಿಯನ್ಸಿಂದ ಹಿಡಿದು ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ಸುರೇಶ್ ಅವರಿಂದ ಅನೇಕ ಜನ ಆ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ರೀತಿಯ ಒಂದು ಕಲಾಕೃತಿಗಳು ಮೂಡಿ ಬರಲಿಕ್ಕೆ, ಇಂಥ ಒಂದು ಸಾಧನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಒಬ್ಬ ವ್ಯಕ್ತಿನಲ್ಲಿ, ಒಬ್ಬ ಮನುಷ್ಯನಲ್ಲಿ ಅಂದರೆ ಒಬ್ಬ ಸನ್ಯಾಸಿ ಅಥವಾ ಒಬ್ಬ ಸಾಧನೆ ಮಾಡಬೇಕು ಅಂತ ಇರ್ತಕ್ಕಂಥ ಒಬ್ಬ ತಪಸ್ವಿಗೆ ಯಾವ ರೀತಿ ಮನಸ್ಸಿನ ಮೇಲೆ, ದೇಹದ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ನಿಗ್ರಹ ಇರ್ತದೋ ಅವರು ಮಾತ್ರ ಇಂಥ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ತಪಸ್ವಿಗಳಿಂದ ಮಾತ್ರ ಇಂಥ ಒಂದು ಕೆಲಸ ಸಾಧ್ಯನೇ ಹೊರತು ಸಾಧಾರಣದವರಿಂದ ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಚಂದ್ರಶೇಖರ್ ಅವರು ಕೂಡ ಚಿತ್ರಕಲಾ ಪ್ರಪಂಚದ ಒಬ್ಬ ತಪಸ್ವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲ ಅಂದರೆ 70ರ ದಶಕದಲ್ಲಿ ಮೂಲಭೂತ ಸೌಕರ್ಯಗಳು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಅಜಂತದಂಥ ಪ್ರದೇಶದಲ್ಲಿ ಪ್ರಪಂಚಕ್ಕೆ ಇನ್ನೂ ಅದು ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ತೆರೆದುಕೊಳ್ಳದೇ ಇರುವಂಥ ಸಂದರ್ಭದಲ್ಲಿ ಅಲ್ಲಿ 20-25 ಎರಡೂವರೆ ದಶಕಗಳ ಕಾಲ ಕೆಲಸ ಮಾಡೋದು ಅಂದರೆ ಅದು ತಪಸ್ವಿಗಳಿಗೆ ಮಾತ್ರ ಸಾಧ್ಯ. ಈ ರಾಷ್ಟ್ರದಲ್ಲಿ, ಈ ಪ್ರಪಂಚದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಒಳ್ಳೆ ಕವಿತೆಗಳಿರ್ಬೋದು, ಸಾಹಿತ್ಯ ಇರ್ಬೋದು, ಕಾದಂಬರಿಗಳಿರ್ಬೋದು, ಅಥವಾ ಯಾವುದೇ ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ರಂಗಭೂಮಿಲಾಗಿರುವಂಥ ಸಾಧನೆಗಳಿರ್ಬೋದು, ಅವೆಲ್ಲವೂ ಕೂಡ ಒಬ್ಬ ಸನ್ಯಾಸಿಯಾಗಿದ್ದುಕೊಂಡು, ಸಂಸಾರಿಯಾಗಿಯೂ ಸನ್ಯಾಸಿಯಾಗಿದ್ದುಕೊಂಡು ತಪಸ್ಸು ಮಾಡ್ತಕ್ಕಂಥವ್ರು ಅಂತ ಕಾರಣದಿಂದ ಮಾತ್ರ ಸಾಧ್ಯ. ರಾಮಾಯಣದಂಥ, ಮಹಾಭಾರತ ಅಂತ ಮಹಾಕಾವ್ಯ ರಚನೆ ಆಗಬೇಕಾದ್ರೆ ವಾಲ್ಮೀಕಿ ವ್ಯಾಸರು ಮಾಡಿರತಕ್ಕಂಥ ದೊಡ್ಡ ತಪಸ್ಸೆ, ಅದೇನು ಬೇರೆ ರೀತಿನಲ್ಲ. ರಾಮಾಯಣ ದರ್ಶನಂ ಅಂತ ಮಹಾಕಾವ್ಯವನ್ನು ಕುವೆಂಪು ಬರೆಯುವಂಥ ಸಂದರ್ಭ ಇರ್ಬೋದು, ಮಂಕುತಿಮ್ಮನ ಕಗ್ಗವನ್ನು DVG ಕನ್ನಡದ ಭಗವದ್ಗೀತೆ ಅಂತ ಕರೆಸ್ಕೊಳ್ತಕ್ಕಂಥ ಮಂಕುತಿಮ್ಮನ ಕಗ್ಗವನ್ನು DVG ರಚನೆ ಮಾಡುವಂಥ ಸಂದರ್ಭ, ಇಂಥ ಅನೇಕ ಉದಾಹರಣೆಗಳನ್ನ ನಾವು ಕೊಡ್ತಾ ಹೋಗ್ಬೋದು. ಅದೇ ರೀತಿ ಚಿತ್ರಕಲಾ ಪ್ರಪಂಚದಲ್ಲೂ ಕೂಡ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಆ ರೀತಿಯ ಒಂದು ತಪಸ್ಸನ್ನು ಆಚರಿಸಿದಂಥ ಕಾರಣಕ್ಕೋಸ್ಕರ ಇಂಥ ಕಲಾಕೃತಿಗಳು ನಿರ್ಮಾಣ ಆಗಲಿಕ್ಕೆ ಮತ್ತು ಈ ರೀತಿ ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಅವರು ನೆನೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂಥ ತಪಸ್ವಿಗೆ ಚಿತ್ರಕಲಾ ಪರಿಷತ್ನ ಪರವಾಗಿ ನನ್ನ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಸಾಮಾನ್ಯವಾಗಿ ಒಂದು ಪೀಳಿಗೆಯವರು ಸಂಪೂರ್ಣವಾಗಿ ಇಂಥ ಕಾರ್ಯದಲ್ಲಿ ತೊಡ್ಕೊಂಡಾಗ ಕುಟುಂಬದವರಿಂದ, ಹತ್ತಿರದವರಿಂದ ಅದರಿಂದಾಗಿ ಹೆಚ್ಚು ಆದಾಯ ಬರದೇ ಇದ್ದಂಥ ಸಂದರ್ಭದಲ್ಲಿ ಅಥವಾ ಆರ್ಥಿಕವಾಗಿ ನಮಗದು ಹೊರೆ ಆಗ್ತದೆ ಅಂತ ಕಂಡಂಥ ಸಂದರ್ಭದಲ್ಲಿ ಇಷ್ಟರ ಮಟ್ಟಿನ ಬೆಂಬಲ ಸಿಗೋದು ಕಷ್ಟದ ಕೆಲಸನೇ. ಆದರೂ ಕೂಡ ಆರ್ಥಿಕವಾಗಿ ಹೊರೆ ಆದರೂ ಚಿಂತಿಲ್ಲ, ಅಥವಾ ನಮ್ಮೊಟ್ಟಿಗೆ ಅವರ ಸಮಯ ಕಳೀಲಿಕ್ಕೆ ಸಾಧ್ಯ ಆಗದೆ ಹೋದರೂ ಚಿಂತಿಲ್ಲ. ತಮ್ಮ ಸ್ವಂತ ಸುಖವನ್ನು ತ್ಯಾಗ ಮಾಡಿ ಅವ್ರು ಮಾಡ್ತಾ ಇರುವಂಥ ಕಾರ್ಯಕ್ಕೆ ಬೆಂಬಲವಾಗಿ ನಿಲ್ಲೋದು ಸುಲಭದ ಕೆಲಸ ಅಲ್ಲ. ಅದು ಒಂದು ರೀತಿಯ ದೊಡ್ಡದಾಗಿರ್ತಕ್ಕಂಥ ತ್ಯಾಗನೇ. ಅದನ್ನು ಶ್ರೀಮತಿ ಚಂದ್ರಶೇಖರ್ ಅವರು ಮಾಡಿದ್ದಾರೆ ಅಂತೇಳಿ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತಾ ಅವರಿಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸ್ತೇನೆ. ಅವರ ಮಗ ಅದರ ಬಗ್ಗೆ ಬಾಲಮುರಳಿ ಅವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಯಾಕೆಂದರೆ ಒಬ್ಬ ಮನೆಯಲ್ಲಿದ್ದುಕೊಂಡ ಹೆಣ್ಣು ಮಗಳು ಸಂಸಾರವನ್ನು ನಿರ್ವಹಿಸೋದು, ಮಕ್ಕಳನ್ನು ಬೆಳೆಸೋದು, ಗಂಡ ಮಾಡ್ತಕ್ಕಂಥ, ಪತಿ ಮಾಡ್ತಕ್ಕಂಥ ಕೆಲಸದೊಟ್ಟಿಗೆ ಸಹಕಾರ ಕೊಟ್ಕೊಂಡು ಅದನ್ನು ಸಹಿಸ್ಕೊಳ್ಳೋದು ಸುಲಭವಾಗಿರ್ತಕ್ಕಂಥ ಕೆಲಸ ಅಲ್ಲ. ದೂರದಿಂದ ನೋಡೋರಿಗೆ ಮನೇಲಿ ಇರ್ತಾರೆ, ಹೌಸ್ ವೈಫು ಅಂತ ಭಾಳ ಸುಲಭವಾಗಿ ಹೇಳ್ತಾರೆ. ಆದರೆ ಅದು ನನ್ನ ಪ್ರಕಾರ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಹೊಣೆಗಾರಿಕೆ, ಜವಾಬ್ದಾರಿ, ಹೊರಗಡೆ ಕೆಲಸ ಮಾಡ್ತಕ್ಕಂಥ ಗಂಡಸರಲ್ಲೂ ಕೂಡ ಇರೋದಿಲ್ಲ. ಅಷ್ಟು ದೊಡ್ಡ ಒಂದು ಜವಾಬ್ದಾರಿ ಅವರ ಮೇಲೆ ಇರ್ತದೆ. 20-25 ವರ್ಷಗಳ ಕಾಲ ಅಜಂತದಂಥ ದೂರದ ಇನ್ನೊಂದು ರಾಜ್ಯದ ಮತ್ತೊಂದು ಪ್ರದೇಶದಲ್ಲಿದ್ದಾಗ ಇಲ್ಲಿದ್ದುಕೊಂಡು ಇಡೀ ಸಂಸಾರವನ್ನು ನಿಭಾಯಿಸಿ ಮಕ್ಕಳನ್ನು ಓದಿಕೊಂಡು ಗಂಡನಿಗೂ ಬೇಜಾರಾಗದೇ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ಳೋದು ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ತ್ಯಾಗವೇ ಹೊರತು ಅದು ಬೇರೆ ಏನೂ ಅಲ್ಲ. ಕಸ್ತೂರಬಾ ಗಾಂಧಿ ಮಹಾತ್ಮ ಗಾಂಧಿಗೆ ಸಹಕಾರ ಕೊಡದೆ ಹೋಗಿದ್ರೆ, ಪ್ರಭಾವತಿಯವರು ಜಯಪ್ರಕಾಶ್ ನಾರಾಯಣರವರಿಗೆ ಸಹಕಾರ ಕೊಡದೆ ಹೋಗಿದ್ರೆ, ಅವರು ಇವತ್ತು ಚರಿತ್ರೆಯಲ್ಲಿ ಯಾವ ರೀತಿ ದಾಖಲೆ ಆಗಿದ್ದಾರೋ ಆ ರೀತಿ ದಾಖಲೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನೋದು ಅಷ್ಟೇ ಸತ್ಯವಾಗಿರತಕ್ಕಂಥ ವಿಚಾರ. ಆ ಸಾಲಿಗೆ ತಾವು ಕೂಡ ಸೇರ್ತೀರಿ, ಅದಕ್ಕೋಸ್ಕರ ತಮಗೂ ಕೂಡ ಅಭಿನಂದನೆಗಳು. ಮತ್ತು
ಆ ಕಲಾಕೃತಿಗಳನ್ನು ಸಂರಕ್ಷಣೆ ಮಾಡಿಡೋವಂಥದ್ದು. ಮಾರಿದರೆ ಬೇಕಾದಷ್ಟು ಹಣ ಬರ್ತದೆ, ಇಲ್ಲ ಅಂತಿಲ್ಲ. ಯಾಕಂದರೆ MS ಚಂದ್ರಶೇಖರ್ ಅವರ ಕಲಾಕೃತಿ ಬಗ್ಗೆ ಮಾರುಕಟ್ಟೆಗೂ ಗೊತ್ತಿದೆ, ಪ್ರಪಂಚಕ್ಕೂ ಗೊತ್ತಿದೆ, ಎಲ್ಲವೂ ಕೂಡ ಗೊತ್ತಿದೆ. ಸಂಪಾದನೆ ಮಾಡ್ಕೊಂಡು ಒಂದಷ್ಟು ತಂದೆ ನಮಗೋಸ್ಕರ ಬಿಟ್ಟು ಹೋದಂಥ ಆಸ್ತಿ ಅಂಥೇಳಿ ಅದನ್ನು ಆರ್ಥಿಕವಾಗಿ ಅದನ್ನು ಬಳಸ್ಕೊಳ್ಬೋದಾಗಿತ್ತು. ಆದರೆ ಅದನ್ನು ಸಂರಕ್ಷಣೆ ಮಾಡಿಕೊಂಡು ಪ್ರದರ್ಶನ ಮಾಡಬೇಕು. ನಮ್ಮ ತಂದೆಯವರಿಂದ ಅದರಿಂದ ಬರುವಂಥ ಆರ್ಥಿಕ ಆದಾಯಕ್ಕಿಂತ ಹೆಚ್ಚಾಗಿ ಅವರು ರಚನೆ ಮಾಡಿರ್ತಕ್ಕಂಥದ್ದನ್ನ ಪ್ರಪಂಚದಲ್ಲಿ ಎಲ್ಲರೂ ಕೂಡ ನೋಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಚಿತ್ರಕಲಾ ಪ್ರದರ್ಶನದಲ್ಲಿ ಪರಿಷತ್ನಲ್ಲಿ ಅದರ ಒಂದು ಪ್ರದರ್ಶನ ಏರ್ಪಾಡು ಮಾಡೋದ್ರ ಮುಖಾಂತರ ಈ ಕೆಲಸವನ್ನು ಮಾಡಿದ್ದೀರಿ. ಇಂಥ ಸೆಂಟೆನರಿಗಳನ್ನು ಸರ್ಕಾರ ಮಾಡಬೇಕು, ಸ್ಟ್ಯಾಂಪ್ಗಳು ಹೊರಗೆ ಬರಬೇಕು, ಇದ್ರ ಬಗ್ಗೆ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗಬೇಕು. ಮುಂದಿನ ಪೀಳಿಗೆಗೆ ಇಂಥವರ ಒಂದು ತ್ಯಾಗ, ಪರಿಶ್ರಮ, ತಪಸ್ಸಿನ ಪರಿಚಯನೂ ಕೂಡ ಆಗಬೇಕು ಅನ್ನೋದು ಒಳ್ಳೆಯ ಉತ್ತಮವಾದಂಥ ನಿರೀಕ್ಷಣೆ. ಆದರೆ ಅದು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಿರಾಶರಾಗಬೇಕಂತ ಅವಶ್ಯಕತೆ ಇಲ್ಲ. ಮತ್ತೆ 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 ಪ್ರಯತ್ನ ಪಟ್ಟರೆ ಯಾವತ್ತಾದ್ರೂ ಒಂದು ದಿವಸ ಅದು ಆಗ್ತದೆ ಅಂತಕ್ಕಂಥ ಆಶಾಭಾವನೆ ನಮಗಿದೆ. ಆ ನಿಟ್ಟಿನಲ್ಲಿ ಚಿತ್ರಕಲಾ ಪರಿಷತ್ತು ಕೂಡ ತಾನು ವಹಿಸ್ಬೋದಂಥ ಪಾತ್ರವನ್ನು ಮತ್ತು ನಿರ್ವಹಿಸ್ಬೋದಂಥ ಜವಾಬ್ದಾರಿಯನ್ನು ಖಂಡಿತವಾಗಿ ನಿರ್ವಹಿಸ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, MS ಚಂದ್ರಶೇಖರ್ ಅವರ 100ನೇ ವರ್ಷದ ಸಂದರ್ಭದಲ್ಲಿ ಈ ಕಲಾಕೃತಿಗಳನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ ಚಿತ್ರಕಲಾ ಪರಿಷತ್ತು ಇವತ್ತು ತನ್ನ ಪ್ರತಿಷ್ಠೆಯನ್ನು, ಗೌರವವನ್ನು ಹೆಚ್ಚಿಸಿಕೊಂಡಿದೆ ಅಂತ ನಾನು ಭಾವಿಸ್ತೇನೆ. ಇದು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಅವಕಾಶವೂ ಕೂಡ. ಅದಕ್ಕೆ ನಮ್ಮ ಇಡೀ ಕಾರ್ಯಕಾರಿ ಸಮಿತಿಯವರೆಲ್ಲರೂ ಕೂಡ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಇಂಥ ಕೆಲವು ಕಾರ್ಯಕ್ರಮಗಳನ್ನಾದರೂ ಕೂಡ ಪ್ರತಿ ವರ್ಷ ಮಾಡಲೇಬೇಕು ಅನ್ನೋಂಥ ಒಂದು ತೀರ್ಮಾನಕ್ಕೆ ಈಗಾಗಲೇ ನಾವು ಬಂದಿದ್ದೇವೆ. ಆದಾಯನೇ ಸಂಪೂರ್ಣವಾಗಿರ್ತಕ್ಕಂಥ ಉದ್ದೇಶ ಆಗಿರಬಾರ್ದು, ಇದರ ಸ್ಥಾಪಿತ ಉದ್ದೇಶ ಈಡೇರಬೇಕು ಅಂತೇಳಿದ್ರೆ ಇಂಥ ಪ್ರದರ್ಶನಗಳು ಕೂಡ ಇಲ್ಲಿ ನಡಿಬೇಕು ಅನ್ನೋಂಥ ಒಂದು ತೀರ್ಮಾನಕ್ಕೆ ನಾವು ಬಂದು ಇಂಥ ಅನೇಕ ಪ್ರದರ್ಶನಗಳು ಮುಂದೆ ಬರತಕ್ಕಂಥ ದಿನಗಳಲ್ಲಿ ತಾವು ಕಾಣಲಿಕ್ಕೆ, ಈ ಒಂದು ವೇದಿಕೆಯಲ್ಲಿ ಕಾಣಲಿಕ್ಕೆ ಅವಕಾಶ ಆಗ್ತದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತಿನ ಅತಿಥಿಗಳೆಲ್ಲ ಬಂದು ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು ಅನೇಕ ಜನ ಚಂದ್ರಶೇಖರ್ ಅವರ ಕುಟುಂಬ ವರ್ಗದವರು ಮತ್ತು ಅವರ ಸುಪುತ್ರರ ಒಟ್ಟಿಗೆ ಕೆಲಸ ಮಾಡುವಂಥವರು ಕೂಡ ಬಂದಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಅವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಬಂದು ಇಲ್ಲಿ ಭಾಗವಹಿಸಿದ್ದಕ್ಕೋಸ್ಕರ ಅವರಿಗೂ ಕೂಡ ಆಭಾರಿಯಾಗಿದ್ದೇನೆ. ಮತ್ತು ಆದಷ್ಟು ಹೆಚ್ಚು ಜನ ಇದನ್ನು ಬಂದು ನೋಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಬಹುತೇಕ ಈಗೆಲ್ಲ ಶಾಲಾ ಕಾಲೇಜುಗಳಿಗೆ ರಜಾ ದಿನಗಳು ಕೂಡ ಇದ್ದಾವೆ. ಹಾಗಾಗಿ ಆದರೆ ಸೆಮಿಸ್ಟ್ರು ಟ್ರೈಮಿಸ್ಟ್ರು ಸಿಸ್ಟಮ್ ಬಂದ ನಂತರ ಯಾವಾಗ ರಜಾ, ಯಾವಾಗ ಪಾಠ, ಯಾವಾಗ ಪರೀಕ್ಷೆ ಅನ್ನೋದು ಗೊತ್ತಾಗದೇ ಇರುವಂಥ ಒಂದು ಸ್ಥಿತಿನೂ ಕೂಡ ಇದೆ. ಆದರೆ ಈ ಯುವ ಪೀಳಿಗೆಯವರು ಇದಕ್ಕೆ ನೋಡಲಿಕ್ಕೆ ಅವಕಾಶ ಹೋಗುವಂಥ ಸ್ಥಿತಿನೂ ಕೂಡ ನಿರ್ಮಾಣ ಆಗಬೇಕು. ನೀವು ಬಯಸಿದರೆ ಇದನ್ನು ಮುಂದೊಂದು ದಿವಸ ನಮ್ಮ ಚಿತ್ರಕಲಾ ಮಹಾವಿದ್ಯಾಲಯದ ನಮ್ಮ ಹೊಸ ಕ್ಯಾಂಪಸ್ನಲ್ಲೂ ಕೂಡ ಇದರ ಪ್ರದರ್ಶನವನ್ನು ಏರ್ಪಾಡು ಮಾಡಲಿಕ್ಕೂ ಕೂಡ ವ್ಯವಸ್ಥೆ ಮಾಡ್ಬೋದು. ಅಲ್ಲೂ ಕೂಡ ಸಾಕಷ್ಟು ಆಗ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಅದರ ಅನುಕೂಲನೂ ಕೂಡ ಆಗ್ತಾ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಇಂಥ ಕಲಾಕೃತಿಗಳನ್ನ ಸಂರಕ್ಷಣೆ ಮಾಡಿದಂಥ ಕುಟುಂಬದ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಚಂದ್ರಶೇಖರ್ ಅವರ ನೆನಪಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಎಲ್ರಿಗೂ ಕೂಡ ನೆನಪಿನ ಕಾಣಿಕೆಗಳನ್ನು ನೀಡಲಾಗ್ತಾ ಇದೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಶೈಲಜಾ ಮತ್ತು ಅವರ ಅಕ್ಕ ಅವರು ಶಾರದಾ ಅವರು. ಬನ್ನಿ 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 ಕೊಡಿ, ಎಲ್ಲರೂ ಕೊಡಿ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ತಲುಪಿದ್ದೇವೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕಲಾಸಕ್ತರಿಗೆ, ಚಂದ್ರಶೇಖರ್ ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ, ಚಿತ್ರಕಲಾ ಪರಿಷತ್ತಿನ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರುಗಳಿಗೆ ಹಾಗೂ ಕಾರ್ಯದರ್ಶಿಗಳಿಗೆ, ಅತಿಥಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಉಪಹಾರ ಸಿದ್ಧವಿದೆ. ಹೋಗ್ತಾ ಉಪಹಾರವನ್ನು ಸೇವಿಸಿ ಮರಿದೆ. ಉಪಹಾರವನ್ನು ಸೇವಿಸಿ ಹೋಗಿ. ಎಲ್ರಿಗೂ ನಮಸ್ಕಾರ. Mm-hmm.
you.